ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮನುಷ್ಯರ ಜೀವನದಲ್ಲಿ ದೇವರ ಸ್ಥಾನ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮನುಷ್ಯರ ಜೀವನದಲ್ಲಿ ದೇವರ ಸ್ಥಾನ. ಈ ಮುಂಚೆ ಮೊದಲನೇ ಸಂದೇಶದಲ್ಲೂ ಸಹ ಒಂದೊಳ್ಳೆ ವಿಚಾರವನ್ನು ಕೇಳಿದ್ದೀವಿ, ಹೌದಲ್ವ? ತಗ್ಗಿಸಿಕೊಳ್ಳಬೇಕು. ಸೊ ಎಲ್ಲರೂ ಸಹ ಅದನ್ನು ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಹೋಗೋಣ. ಸಾಕಷ್ಟು ವಚನಗಳನ್ನು ಸಹ ನೋಡಿದ್ದೇವೆ. ಓದಿರುವಂತಹ ಕೇಳಿರುವಂತಹ ವಚನಗಳನ್ನು ಮತ್ತೆ ಓದುವಂತಹ ಪ್ರಯತ್ನವನ್ನು ಮಾಡಿ ಎಲ್ಲರೂ ಸಹ. ಓಕೆ, ಈಗ ಎರಡನೇ ಸಂದೇಶದಲ್ಲಿ ಮನುಷ್ಯರ ಜೀವನದಲ್ಲಿ ದೇವರ ಸ್ಥಾನ. ಈ ಫ್ಯಾನನ್ನು ಕಡಿಮೆ ಮಾಡ್ತೀರಾ? ಒಂದು 3 ಗಿಡಿ. ಓಕೆ, ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಇಷ್ಟಕ್ಕೂ ಮನುಷ್ಯರಾಗಿ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಎಷ್ಟು ಸ್ಥಾನ ಕೊಟ್ಟಿದ್ದೀವಿ ಅಂತ ನಮಗೆ ಗೊತ್ತಾಗಬೇಕಲ್ವ? ಅದಕ್ಕೋಸ್ಕರ ನೋಡ್ತಿದ್ದೀವಿ. ಎಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೀವಿ ಮನುಷ್ಯರಾಗಿ ನಮ್ಮೆಲ್ಲರ ಜೀವನದಲ್ಲಿ ದೇವರಿಗೆ. ನಿಮಗೇನು ಅನಿಸುತ್ತೆ? ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದೀವ ದೇವರಿಗೆ? ಕೊಟ್ಟಿದ್ದೀವಿ ಅಂತ ನಿಮಗೆ ಅನಿಸುತ್ತಾ? ದೇವರಿಗೆ ಎಂಥ ಸ್ಥಾನ ಇದೆ ಮನುಷ್ಯರ ಮನಸ್ಸಿನಲ್ಲಿ? ನಮ್ಮನ್ನು ಹೊರಗಡೆ ಪಕ್ಕಕ್ಕಿಟ್ಬಿಡಿ, ಪ್ರಪಂಚವನ್ನು ಒಂದು ಸಾರಿ ನೋಡಿ. ಮನುಷ್ಯರೆಲ್ಲರೂ ಸಹ ಒಂದು ಅಂತ ಹೇಳಿ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಈ ಮನುಷ್ಯರ ಮನಸ್ಸಿನಲ್ಲಿ ದೇವರಿಗಿರುವಂತಹ ಸ್ಥಾನ ಎಷ್ಟು ದೊಡ್ಡದ್ದು. ಇಷ್ಟಕ್ಕೂ ಇವತ್ತು ಹಳೆಯ ಒಡಂಬಡಿಕೆ ಅಂತ ಸಾಕಷ್ಟು ವಚನಗಳನ್ನು ನೋಡೋಣ. ಯಾಕೆಂದರೆ ಹೊಸ ಒಡಂಬಡಿಕೆಯನ್ನು ಓದಬೇಕಾದ್ರೆ ನಾವು ಹೆಂಗೆ ಜೀವಿಸಬೇಕು, ಏನು ಮಾಡಬೇಕು, ಆ ಕಡೆ ಜಾಸ್ತಿ ಫೋಕಸ್ ಇರುವಂತೆ ನಿಮಗೆ ಕಾಣಿಸುತ್ತೆ. ನಿಜವಾಗ್ಲೂ ದೇವರ ಬಾಧೆ ಏನು ಅಂತ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಮನುಷ್ಯರು ದೇವರಿಗೆ ಎಷ್ಟು ನೋವನ್ನು ಉಂಟು ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿರುವಂತಹ ವಚನಗಳನ್ನು ಓದಬೇಕು. ಯಾಕಂದರೆ ಡೈರೆಕ್ಟಾಗಿ ಆಗಿ ದೇವರು ಬರೆಸಿದ್ದಾರೆ. ತನ್ನ ಮನಸ್ಸಿನಲ್ಲಿ ಹುಟ್ಟುವಂತಹ ಆಲೋಚನೆಗಳನ್ನು, ತನ್ನ ಮನಸ್ಸಿಗಾಗುವಂತಹ ನೋವನ್ನು ಹಂಗಂಗೆ ಬರೆಸಿದ್ದಾರೆ ಹಳೆಯ ಒಡಂಬಡಿಕೆಯಲ್ಲಿ. ನಾವು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ಹೌದಾ? ಅದು ಎಷ್ಟು ಕಷ್ಟವನ್ನು ಕೊಟ್ಬಿಟ್ಟಿದ್ದೀವೋ ಮನುಷ್ಯರೆಲ್ಲರೂ ಸಹ ದೇವರಿಗೆ. ಅದು ನಿಮಗೆ ಗೊತ್ತಾದರೆ ಕೊನೆಯಲ್ಲಿ, ನಮಗೆ ಸಂದೇಶದ ಕೊನೆಯಲ್ಲಿ ಅನಿಸುತ್ತೆ, ಈ ರೀತಿಯಾಗಿರುವಂತಹ ಕಷ್ಟಪಡ್ತಿರುವಂತಹವರು ಈ ಪ್ರಪಂಚದಲ್ಲಿ ದೇವರನ್ನು ಬಿಟ್ಟು ಬಹುಶಃ ಯಾರೂ ಇಲ್ಲ ಅಂತ ಅನಿಸುತ್ತೆ ನಿಮಗೆ. ಮಾನಸಿಕವಾಗಿ ಮನಸ್ಸಿಗೆ ಸಂಬಂಧಪಟ್ಟಂತೆ ನೋವು ಏನಿದೆ, ಆ ನೋವು ದೇವರೊಬ್ಬರನ್ನು ಬಿಟ್ಟು ಇಡೀ ಪ್ರಪಂಚದಲ್ಲಿ ಅಷ್ಟೊಂದು ನೋವು ಯಾರಿಗೂ ಇಲ್ಲ. ಹೌದಾ? ಮನುಷ್ಯರು ನಾವೆಲ್ಲರೂ ಸೇರಿ, ಅಂದರೆ ಭೂಮಿಯ ಮೇಲಿರುವಂಥ ಎಲ್ಲ ಮನುಷ್ಯರು ಸೇರಿ ಎಷ್ಟು ನೋವನ್ನು ಉಂಟು ಮಾಡಿದ್ದೀವಿ ಅನ್ನುವಂತಹದನ್ನು ದೇವರು ಹಳೆಯ ಒಡಂಬಡಿಕೆಯಲ್ಲಿ ಬರೆಸ್ತಾ ಒಂದು ವಚನವನ್ನು ಬರೆಸಿದ್ದಾರೆ. ನೋಡೋಣ ಮಾತನ್ನು. ಯೆಶಾಯನ ಗ್ರಂಥ 46ನೇ ಅಧ್ಯಾಯ. ಯೆಶಾಯನ ಗ್ರಂಥ 46ನೇ ಅಧ್ಯಾಯ 4ನೇ ವಚನದಿಂದ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. 3ನೇ ವಚನದಿಂದ ಓದೋಣ. ಯಾಕೋಬ ವಂಶವೇ, ಇಸ್ರೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದವನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಹೌದಾ? ಏನು ಮಾತಿಲ್ಲಿ ಇಷ್ಟಕ್ಕೂ? ಈ ಮಾತು ನಾವೆಲ್ಲ ಓದ್ಕೊಂಡಿರುವಂತಹದ್ದೇ. ಮುಪ್ಪಿನ ತನಕ ನಾನೇ ನಿನಗೆ ಆಧಾರ, ನೆರೆ ಬಂದಾಗಲೂ ನಾನೇ ನಿನ್ನೆ ಎತ್ಕೊಳ್ತೀನಿ. ಆದರೆ ಅದರ ಹಿಂದೆ ಒಂದು ನೋವು ಉಂಟು ಮಾಡುವಂತಹ ಮಾತುಗಳಿದೆ. ಈ ಮಾತುಗಳನ್ನೆಲ್ಲ ನೀವು ಓದಬೇಕಾದ್ರೆ ನೋಡೋಣ ಇನ್ನೊಂದು ಸಾರಿ. ಯಾಕೋಬ್ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ಅವ್ರ ಜೊತೆ ಮಾತ್ರ ಮಾತಾಡ್ತಿರುವಂತಹ ಮಾತಲ್ಲ. ಈ ವಚನಗಳೆಲ್ಲವೂ ಸಹ ನಮಗೂ ಅಪ್ಲಿಕೇಬಲ್ ಆಗುವಂತಹದ್ದು. ಅದೇ ರೀತಿಯಾಗಿರುವಂತಹ ನಡವಳಿಕೆಯನ್ನು ನಾವು ಭೂಮಿಯ ಮೇಲಿರುವಂತಹ ಮನುಷ್ಯರು ಪ್ರದರ್ಶಿಸ್ತಿರುವಂತಹದ್ದಲ್ವ? ಹಾಗಾದರೆ ಇದು ನಮಗೂ ಅಪ್ಲಿಕೇಬಲ್ ಆಗತ್ತಾ? ಓಕೆ. ನನ್ನ ಮಾತಿಗೆ ಕಿವಿಗೊಡಿರಿ, ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ. ದೇವ್ರು ಏನು ಮಾಡ್ತಿದ್ದಾರಂತೆ? ಈ ಜನರನ್ನು ಗರ್ಭದಿಂದ ಹೊರುತ್ತಿದ್ದಾರೆ. ಗರ್ಭದಿಂದ ಹೊರುವಂತಹದ್ದು ಹೇಗಿರುತ್ತೆ ಅನ್ನುವಂತಹದ್ದು ಒಂದು ತಾಯಿಗೆ ಗೊತ್ತು. ಯಾಕೆಂದರೆ ಮಗುವಿಗೆ ಯಾವ ಅಪಾಯನೂ ಆಗದಂತೆ ಇಷ್ಟ ಬಂದಂತೆ ನಿದ್ದೆ ಮಾಡೋ ಹಾಗಿಲ್ಲ, ಆ ಕಡೆ ಈ ಕಡೆ ತಿರುಗೋ ಹಾಗಿಲ್ಲ. ಮಗು ಗರ್ಭದಲ್ಲಿರಬೇಕಾದ್ರೆ ಇಷ್ಟ ಬಂದಿರುವಂತಹ ಕಡೆ ಹೋಗೋ ಹಾಗಿಲ್ಲ, ಓಡಾಡೋ ಹಾಗಿಲ್ಲ, ದೂರ ಪ್ರಯಾಣ ಮಾಡೋ ಹಾಗಿಲ್ಲ, ತಿನ್ನುವಂತಹದ್ದಿಲ್ಲ ಇಷ್ಟ ಬಂದಿರುವಂತಹದ್ದನ್ನು. ಹೌದಾ? ಹೀಗೆಲ್ಲ ಇದ್ದರೆ
ತಾಯಿ ಮಗುವನ್ನು ಹೊರಬೇಕಾದ್ರೆ ಹಿಂಗೆ ಹೊತ್ತರೆ ಮಾತ್ರ ಆ ಮಗು ಹೊಟ್ಟೆಯಲ್ಲಿ ಸೇಫಾಗಿರುತ್ತೆ, ಗರ್ಭದಲ್ಲಿ ಸೇಫಾಗಿರುತ್ತೆ. ದೇವರು ಯಾವಾಗಿಂದ ಹೊರತಿದ್ದಾರಂತೆ ಈ ಜನರನ್ನು? ಗರ್ಭದಿಂದ. ಅಂದರೆ ಈ ಜನ ಹುಟ್ಟುವಂತಹ ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ವ, ಈ ಇಸ್ರಾಯೇಲ್ಯರ ಅವಶೇಷ ಪ್ರಾರಂಭೋತ್ಸವ ಎಲ್ಲಿ ನಡೆಯುತ್ತೆ? ನಮಗೆ ಗೊತ್ತಿರುವಂತಹ ಪ್ರಕಾರ ಮೋಶೆ ಕಾಲ, ಅಬ್ರಹಾಂ ಕಾಲ, ಅವಾಗೆಲ್ಲ ಈ ಊರಿನೂ ಸಹ ಗರ್ಭದಲ್ಲಿ ಸಂತಾನ ಶೇಷ ಪೂರ್ತಿ ಗರ್ಭದಲ್ಲಿದ್ದರು, ಹೌದಲ್ವ? ಓಕೆ, ಪೂರ್ವಿಕರ ಗರ್ಭದಲ್ಲಿ. ಅಲ್ಲಿಂದ ಪೂರ್ವಿಕರ ಗರ್ಭದಲ್ಲಿ ಇವರಿದ್ದಾಗಿಂದ ಆ ಪೂರ್ವಿಕರನ್ನು ನೋಡ್ಕೊಳ್ಳುವಂತಹದ್ದೇನು, ಅವ್ರನ್ನ ಕಾಪಾಡುವಂತಹದ್ದೇನು, ಅವರಲ್ಲಿ ಯಾರೂ ನಾಶವಾಗದಂತೆ ಕಾಯುವಂತಹದ್ದೇನು. ಯಾಕೆಂದರೆ ಮುಂದೆ ಇವರು ಬರ್ತಾರಲ್ವ, ಅವರಿಂದ ಗರ್ಭದಿಂದ ಇವ್ರನ್ನ ನಾನು ಹೊರತಾನೇ ಇದ್ದೀನಿ. ಮುಂದೆ ಇನ್ನೂ ಏನೇನು ಮಾತಾಡ್ತಿದ್ದಾರೆ? ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ಹುಟ್ಟಿದಂದಿನಿಂದ, ಗರ್ಭದಲ್ಲಿದ್ದಾಗ ದೇವರ ಕಾಂಟ್ರಿಬ್ಯೂಷನ್ ಏನು ಮನುಷ್ಯರ ಪಕ್ಷದಲ್ಲಿ ಅಂತ ಗೊತ್ತಾಯಿತು. ನೆಕ್ಸ್ಟ್, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ಏನು ವಹಿಸುತ್ತಿದ್ದೇನೆ ಅಂದರೆ ಏನು? ವಹಿಸುತ್ತಿದ್ದೇನೆ. ಈ ಮಾತನ್ನು ನಾವು ಕೇಳಿದ್ದೀವಿ. ಎಲ್ಲಿ ಕೇಳಿರ್ತೀವಿ? ನಿಮ್ಮ ಮಗ ಯಾರಿಗಾದ್ರೂ ಹೊಡೆದು ಬಂದ ಅಂತ ಅಂದ್ಕೊಳ್ಳಿ ಶಾಲೆಯಲ್ಲಿ. ಈಗ ಅವರು ಬರ್ತಾರೆ, ಯಾರು? ನಿಮ್ಮ ಮಗನ ಕೈಯಲ್ಲಿ ಹೊಡೆಸ್ಕೊಂಡಿರುವಂಥ ತಾಯಿ ಆ ಮಗನನ್ನು ಕರ್ಕೊಂಡು ನಿಮ್ಮ ಮನೆಗೆ ಬರ್ತಾರೆ. ಏನಂತಾರೆ ಬಂದ್ಬಿಟ್ಟು? ನಿಮ್ಮ ಮಗ ಯಾಕೆ ನಮ್ಮ ಮಗನಿಗೆ ಹೊಡೆದ ಅಂಥೇಳಿ ಕೇಳ್ತಾರೆ. ನಿಮ್ಮ ತಾಯಿ ಏನಂತಾರೆ? ಅಥವಾ ನೀವೇನಂತೀರ ಆ ಸಮಯದಲ್ಲಿ ನಿಮ್ಮ ಮಗನ ಪರವಾಗಿ? ನಮ್ಮ ಮಗ ಅಂಥವನು ಅಲ್ಲ. ಆವಾಗ ತಾಯಿ ಇನ್ನೊಂದು ಮಾತು ಹೇಳ್ತಾರೆ, ನಿಮ್ಮ ಮಗ ಎಷ್ಟು ತಪ್ಪು ಮಾಡಿದ್ರು ನೀವು ವಹಿಸ್ಕೊಂಡು ಬರ್ತಾನೆ ಇರ್ತೀರಾ. ಇವಾಗ ಅರ್ಥ ಆಯಿತು ನಮಗೆ ವಹಿಸ್ಕೊಡುವಂತಹದ್ದು ಅಂದರೆ ಏನು ಅಂತ? ಬ್ಯಾಕ್ ಮಾಡುವಂತಹದ್ದು ಅಂದರೆ ಆ ಮನುಷ್ಯ ತಪ್ಪೇ ಮಾಡಿರಲಿ, ಆದರೂ ಆ ಮನುಷ್ಯನಿಗೋಸ್ಕರ ನಿಲ್ಲುವಂತಹದ್ದು, ಕಾಪಾಡಿಕೊಡ್ಲಿಕ್ಕೋಸ್ಕರ ಆ ಮನುಷ್ಯನನ್ನು ಪ್ರಯತ್ನ ಮಾಡುವಂತಹದ್ದು, ಇದನ್ನೇ ವಹಿಸಿಕೊಳ್ಳುವಂತಹದ್ದು ಅಂತ ಕರಿತೇವೆ. ಚಿಕ್ಕ ವಯಸ್ಸಿಂದ ಪ್ರತಿ ಮನುಷ್ಯನ ದೇವರು ಏನು ಮಾಡ್ತಿದ್ದಾರಂತೆ? ಭೂಮಿಯ ಮೇಲೆ ಇರುವಂತಹ ಮನುಷ್ಯರನ್ನು ವಹಿಸ್ಕೊಂಡು ಬರ್ತಾನೆ ಇದ್ದಾರಂತೆ. ಅವ್ರು ಎಷ್ಟು ತಪ್ಪು ಮಾಡಿದ್ರು ಅವ್ರನ್ನ ಬ್ಯಾಕ್ ಮಾಡಿಕೊಂಡು, ಅವರಿಗೋಸ್ಕರ ಅವ್ರನ್ನ ಕಾಪಾಡಲಿಕ್ಕೋಸ್ಕರ ಏನೇನು ಮಾಡಲಿಕ್ಕಾಗತ್ತೋ ಇದನ್ನೆಲ್ಲ ಮಾಡಿಕೊಂಡು, ಹೌದಾ? ನೆಕ್ಸ್ಟ್ ಇನ್ನು ಮುಂದೆ ಏನು ಮಾಡ್ತಿದ್ದಾರೆ? 4ನೇ ವಚನ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ಮುಂದೆ ಓದ್ತಾ ಸಹಿಸುವೆನು ಅನ್ನುವಂತಹದ್ದು ಇನ್ನೊಂದು ಸರಿ ಬರ್ಸಿದ್ದಾರೆ. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನಿಮ್ಮನ್ನು ಹೊತ್ತು ಸಹಿಸಿ. 3 ಪದಗಳನ್ನು ಓದ್ಕೊಂಡ್ವಿ. ಪ್ರಾರಂಭದಲ್ಲಿ ಏನು ಪದವನ್ನು ಓದ್ಕೊಂಡ್ವಿ? ಗರ್ಭದಿಂದ ಹೊರತಿದ್ದೀನಿ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಏನಿತ್ತು? ನಿಮ್ಮನ್ನು ವಹಿಸ್ಕೊಳ್ತಿದ್ದೀನಿ. 3ನೇ ಸೆಂಟೆನ್ಸಲ್ಲಿ ನಿಮ್ಮನ್ನು ಸಹಿಸ್ಕೊಳ್ತಿದ್ದೀನಿ. ಏನು ಪ್ರಿಯರೇ ಸಹಿಸ್ಕೊಡುವಂತಹದ್ದು ಅಂದರೆ? ಸಹಿಸ್ಕೊಡುವಂತಹದ್ದೇ ಅಂದರೆ ಏನು? ಮಕ್ಕಳಿಂದ ತಂದೆ ತಾಯಿಗೆ ಎಷ್ಟು ನೋವಾದರೂ, ಎಷ್ಟು ಬೇಜಾರಾದರೂ, ಎಷ್ಟೋ ದುಃಖ ಆದರೂ ಸಹ ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಸುಮ್ಮನೆ ಆಗುವಂತಹದ್ದು ಅಂತಾರಲ್ವ, ಅದು ಸಹಿಸ್ಕೊಡುವಂತಹದ್ದು ಅಂದರೆ. ತಂದೆ ತಾಯಿ ಸಹಿಸ್ಕೊಳ್ತಾರೆ, ಮಕ್ಕಳು ಮಾಡಿರುವಂತಹದ್ದನ್ನು ಸಹಿಸ್ಕೊಳ್ತಾರಾ ಇಲ್ವಾ? ಈಗ ನಾನು ಹೇಳಿದೆ, ಎಷ್ಟೋ ಇನ್ಸ್ಟೆನ್ಸಸ್ಸಲ್ಲಿ ಸ್ಕೂಲಲ್ಲಿ ತರಲೆ ಮಾಡಿ ಬರ್ತಾರೆ, ಆಮೇಲೆ ಟೀಚರ್ ಹೇಳ್ತಾರೆ ನಿಮ್ಮ ಮಮ್ಮಿ ಕರ್ಕೊಬಾ, ನಿಮ್ಮ ಡ್ಯಾಡಿನ ಕರ್ಕೊಬಾ ಅಂತ ಹೇಳಿ ಕಳಿಸ್ತಾರೆ. ನೀವು ಹೋಗಬೇಕು ನಿಮ್ಮ ಮಗನ ಹಿಂದೆ ಮಗಳ ಹಿಂದೆ ಹೋಗಿ ಅವ್ರು ಸರಿಯಾಗಿ ಓದ್ತಿಲ್ಲ ಅಂದಾಗಲೋ, ಇನ್ನೊಂದು ವಿಚಾರ ಅಂದಾಗಲೋ ಹೆಡ್ ಮಾಸ್ಟರ್ ಇರ್ತಾರಲ್ವ, ಅವ್ರು ಕಾಲು ಹಿಡ್ಕೊಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ ಕೆಲವೊಂದು ಸಾರಿ. ನಮ್ಮ ಮಗನಿಗೆ TC ಕೊಡಬೇಡಿ ಪ್ಲೀಸ್ ಅಂತ, ಹೌದಾ? ನಮ್ಮ ಮಗನನ್ನು ಶಾಲೆಯಿಂದ ತೆಗೆದುಹಾಕ್ಬೇಡಿ. ಇದೊಂದು ಸಾರಿ ಅವ್ನು ಮಾಡಿರುವಂತಹದನ್ನು ಕ್ಷಮಿಸಿ. ಅವ್ನು ಮಾಡಿರುವಂತಹದ್ದೆಲ್ಲ ಏನು ಮಾಡ್ತಿದ್ದೀರಾ ನೀವು? ತಂದೆ ತಾಯಿಯಂದಿರಾಗಿ ಸಹಿಸ್ಕೊಳ್ತಿದ್ದೀರಾ, ಮರ್ತೋಗ್ತಿದ್ದೀರಾ, ಮತ್ತೆ ಇನ್ನೊಂದು ಹೊಸ ಅವಕಾಶ ಕೊಡ್ತಿದ್ದೀರಾ, ಹೌದಾ? ಕೆಲವೊಂದು ಸರಿ ತುಂಬ ನೋವು ಉಂಟು ಮಾಡಿಬಿಟ್ಟಿರ್ತೀರ ಅಂತ ಅಂದ್ಕೊಳ್ಳಿ ತಂದೆ ತಾಯಿಗೆ. ಮತ್ತೆ ತಾಯಿ ಬೆಳಗ್ಗೆದ್ದು ಮತ್ತೆ ಅಡುಗೆ ಮಾಡ್ತಾರೆ ನಿಮಗೋಸ್ಕರ, ಅಥವಾ ತನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ಇಟ್ಕೊಳ್ತಾರೆ. ನಿಮಗೆ ಎಷ್ಟು ಬೇಕು ಮತ್ತೆ ರಾತ್ರಿ ನೀವು ಅಳಿಸಿರುವಂತಹ ತಾಯಿ, ನೀವು ಅಳಿಸಿರುವಂತಹ ತಂದೆ ಏನಿದಾರೋ ಅವರೇ ಅಲ್ವಾ ನಿಮಗೆ ಬೆಳಗ್ಗೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡಿಡುವಂಥವರು, ಹೌದಾ? ಇದಕ್ಕೆ ಹೇಳುವಂತಹದ್ದು ಸಹಿಸಿಕೊಳ್ಳುವಂತಹದ್ದು. ದೇವರು ಏನು ಮಾಡ್ತಿದ್ದಾರಂತೆ? ಬಾಲ್ಯದಿಂದ ನಾವು ಮಾಡಿರುವಂತಹ ಪ್ರತಿಯೊಂದನ್ನು ಸಹಿಸ್ಕೊಂಡು ಬರ್ತಾನೆ ಇದ್ದಾರಂತೆ. ಇಷ್ಟಕ್ಕೂ ನಾವೇನು ಮಾಡಿದ್ದೀವಿ ದೇವರಿಗೆ ಸಹಿಸ್ಕೊಳ್ಳುವಂತಹ ವಿಚಾರ? ಸಹಿಸ್ಕೊಳ್ಳುವಂತಹದ್ದು ಅಂದರೆ ತಡ್ಕೊಳ್ಳುವಂತಹದ್ದು. ನಾವು ಕೊಡುವಂತಹ ಹಿಂಸೆ, ನಾವು ಕೊಡುವಂತಹ ಬಾಧೆಯನ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡುವಂತಹದ್ದು, ಎಂಡ್ಯೂರ್ ಮಾಡುವಂತಹದ್ದು. ನಾವೇನು ಮಾಡಿದ್ದೀವಿ ಅಂಥದ್ದು ದೇವರಿಗೆ ಇಷ್ಟಕ್ಕೂ? ಏನು ಮಾಡಿಲ್ಲ ಅಂತ ಕೇಳಿ. ನಾವು ಆ ರೀತಿ ಸಹಿಸ್ಕೊಡುವಂತಹ ವಿಚಾರ ದೇವರಿಗೆ ಏನು ಮಾಡಿಲ್ಲ ಅಂತ ಕೇಳಿ.
ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಸ್ಪಾಟಲ್ಲಿ ಆ ಮನುಷ್ಯ ಹೊರಟೋಗಿದ್ದಾನೆ ಅಂತ ಅಂದ್ಕೊಳ್ಳಿ. ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲಿ ಹೊರಟೋಗಿದ್ದಾನೆ. ಈಗ ಹೈವೇಯಲ್ಲಿ ಟ್ರಾವೆಲ್ ಮಾಡುವಂತಹ 1000 ಜನ ಏನಿದ್ದಾರೆ, 10,000 ಜನ, 20,000 ಜನ, ಅವರಲ್ಲಿ ಪ್ರತಿಯೊಬ್ಬೊಬ್ಬರೂ ಸಹ, ಅಥವಾ ಪ್ರತಿಯೊಬ್ಬೊಬ್ಬರು ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ 50% ಜನ ಯಾರನ್ನು ಬೈತಾರೆ? ಆ ಆಕ್ಸಿಡೆಂಟನ್ನು ನೋಡಿದವರು, ಆ ಮನುಷ್ಯ ಸ್ಪಾಟಲ್ಲಿ ಹೋಗಿರುವಂತಹದನ್ನು ನೋಡಿರುವಂಥವರು ಯಾರನ್ನು ಬೈತಾರೆ ಹೇಳಿ? ಆ ಹೈವೇಯಲ್ಲಿ ಟ್ರಾವೆಲ್ ಮಾಡುವಂತಹ ಎಲ್ಲರೂ ಸಹ. ದೇವ್ರು ಏನಕ್ಕೋಸ್ಕರ ಇಷ್ಟೊಂದು ಕ್ರೂರಿ? ನಿಜನ? ಆಕ್ಸಿಡೆಂಟ್ ಆಗಿರುವಂತಹದ್ದು ಒಬ್ಬನದ್ದು, ಆತನ ಪ್ರಾಣ ಹೋಗಿದೆ ಆಕ್ಸಿಡೆಂಟ್ ಆದಮೇಲೆ. ಈಗ ಅಲ್ಲಿ ಹೈವೇಲಿ ಹೋಗ್ತಾ ಬರ್ತಾ ಪ್ರಯಾಣ ಮಾಡುವಂಥವರೆಲ್ಲ ಮಾತಾಡ್ಕೊಳ್ತಿರುವಂತಹ ಮಾತೇನು? ದೇವ್ರು ಎಷ್ಟು ಕ್ರೂರಿ, ಕರುಣೆನೇ ಇಲ್ಲ ಅಲ್ವಾ? ದೇವರೇ ನೀನು ಇದೆಯಾ? ಅಷ್ಟೊಂದು ಭಯಂಕರವಾಗಿದೆಯಲ್ವ? ಕರುಣೆ ಇಲ್ಲ ಅಲ್ವಾ ನಿನಗೆ? ಅಂದರೆ ಒಂದು ಆಕ್ಸಿಡೆಂಟ್ ಆದರೆ ದೇವರು ಒಂದು 5,000 ಜನರ ಕೈಯಲ್ಲಿ ಬಯಸ್ಕೋಬೇಕು, ಹೌದಾ? ಅಲ್ಲಿ ಪ್ರಯಾಣ ಮಾಡುವಂಥ ಒಂದು 5,000 ಜನರ ಕೈಯಲ್ಲಿ ಬಯಸ್ಕೋಬೇಕು. ಆ ವ್ಯಕ್ತಿ ಕುಡ್ದಿದ್ನ ಅಂತ ನಮಗೆ ಗೊತ್ತಾ? ಆಕ್ಸಿಡೆಂಟ್ ಆಗಿರುವಂಥ ವ್ಯಕ್ತಿ ಕುಡ್ದಿರ್ಬೋದಾ? ಓವರ್ ಸ್ಪೀಡಿಂಗ್ ಮಾಡಿರ್ಬೋದು. ಇದೆಲ್ಲ ಕಾರಣವಾಗಿರ್ಬೋದಲ್ವ ಅವನು ಹೋಗ್ಲಿಕ್ಕೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಕಾರಣವನ್ನು ನಾವು ನೋಡೋದೇ ಇಲ್ಲ. ಏನಾಯಿತು, ತಪ್ಪು ಯಾರ ಕಡೆ ಏನಾಯಿತು ನಾವು ನೋಡೋದೇ ಇಲ್ಲ. ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಏನೂ ಅಹಿತಕರವಾಗಿರುವಂಥ ಘಟನೆ ಆದರೂ ನಾವು ಬ್ಲೇಮ್ ಮಾಡುವಂತಹದ್ದು ಯಾರನ್ನು? ದೇವರನ್ನು. ಅಂದರೆ ಒಂದು ಆಕ್ಸಿಡೆಂಟನ್ನು ನೋಡಿ 5,000 ಜನ ದೇವರನ್ನು ಬೈತಾರೆ ಅಂದರೆ ಎಷ್ಟು ಕೋಟಿ ಜನ ಬೈಬೋದು ಪ್ರತಿದಿನ? ಹಾಗೆ ಎಷ್ಟು ಕೋಟಿ ಜನ ಬೈಬೋದು ದೇವರನ್ನು ಪ್ರತಿನಿತ್ಯವೂ ತಮ್ಮ ಜೀವನಗಳಲ್ಲಿ? ಎಷ್ಟು ಕೋಟಿ ಜನ ಬೈಬೋದು? ಹಾಗೆ ನಿಮಗೆ ಸಂಬಳ ಕೊಡುವಂತಹ ಎಂಪ್ಲಾಯರ್ ಅಥವಾ ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ ಮೇಲಿರುವಂತಹ ಅಧಿಕಾರಿ ಯಾರಿದ್ದಾರೋ, ನೀವು ಅವರನ್ನು ಬೈದರೆ ನೀವು ಕೆಲಸ ಹೋಗುತ್ತೆ. ನಿಜನೇ ಇಲ್ವಾ? ಕೆಲಸ ಹೋಗುತ್ತಾ? ಸುಮ್ಮನೆ ಇರ್ತಾರೆ ಅವರು? ಇಲ್ಲ. ನೀವು ಗವರ್ನಮೆಂಟನ್ನು ಬೈದಿರಿ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ಆಳ್ತಿರುವಂತಹ ಸರ್ಕಾರವನ್ನು ಬೈದಿರಿ ಅಂತ ಅಂದ್ಕೊಳ್ಳಿ, ತೊಗೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಕಂಟೆಂಪ್ಟ್ನ ಕೆಳಗಡೆ, ಕಂಟೆಂಪ್ಟ್ ಕೇಸ್ನ ಕೆಳಗಡೆ. ಸುಪ್ರೀಂ ಕೋರ್ಟನ್ನು ಬೈದರೂ ಸಹ, ಗವರ್ನಮೆಂಟನ್ನು ಬೈದರೂ ಸಹ ತೊಗೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಗವರ್ನಮೆಂಟ್ನ ಬೈದರೆ ಅವ್ರು ಸಹಿಸ್ಕೊಳ್ತಿಲ್ಲ. ನೆಕ್ಸ್ಟ್ ನಮ್ಮ ಮೇಲಿರುವಂತಹ ಅಧಿಕಾರಿಯನ್ನು, ನಮ್ಮ ಮೇಲಿರುವಂತಹ ಸುಪೀರಿಯರನ್ನು ಬೈದರೆ ಅವರು ಸಹಿಸ್ಕೊಳ್ತಿಲ್ಲ. ಆದರೆ ಇಲ್ಲಿ ಬೈಲಿಕ್ಕೆ ಉಚಿತವಾಗಿ ಸಿಕ್ಕಿರುವಂಥವ್ರು ಯಾರು ಇದ್ದಾರೆ ಅಂದರೆ ದೇವರೇ ಮನುಷ್ಯರಿಗೆ. ಅದಕ್ಕೆ ನಾವು ಈ ವಚನವನ್ನು ಓದಿತ್ತು. ಚಿಕ್ಕ ವಯಸ್ಸಿನಿಂದ ನಾನು ಸಹಿಸ್ಕೊಂಡು ಬರ್ತಾನೇ ಇದ್ದೀನಿ. ಏನಿದೆ ಸಹಿಸ್ಕೊಡುವಂತಹದ್ರಲ್ಲಿ ಅಂದರೆ ಇಷ್ಟಿದೆ. ಪ್ರತಿ ಸರಿ ದೇವರನ್ನು ಮನುಷ್ಯರು ಬೈಯುವಂಥ, ಒಂದು ಆಕ್ಸಿಡೆಂಟ್ ಆದರೆ ದೇವರನ್ನು ಬೈಯುವಂತಹದ್ದೇ. ಒಬ್ಬ ವಿದ್ಯಾರ್ಥಿಯ ತಾಯಿ ಪರೀಕ್ಷೆಗೆ ಹೋಗುವುದಕ್ಕಿಂತ ಮುಂಚೆ ಪ್ರೇಯರ್ ಮಾಡಿ ಕಳಿಸ್ತಾಳೆ ಅಂತ ಅಂದ್ಕೊಳ್ಳಿ, ಅಥವಾ ಪೂಜೆ ಮಾಡಿ ಕಳಿಸ್ತಾಳೆ ಅಂತ ಅಂದ್ಕೊಳ್ಳಿ ಮಗನನ್ನು. ಏನಂತ? ನನ್ನ ಮಗ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಪಾಸ್ ಆಗಬೇಕು ಅಂತ ಹೇಳಿ ಪ್ರೇಯರ್ ಮಾಡಿ ಅಥವಾ ಪೂಜೆ ಮಾಡಿ ಕಳಿಸಿದಾಳೆ. ಈಗ ರಿಸಲ್ಟ್ ಬಂದಾಗ ಫೇಲ್ ಆದ ಅಂತ ಅಂದ್ಕೊಳ್ಳಿ, ಯಾರನ್ನು ಬೈತಾಳಿ ತಾಯಿ? ದೇವರನ್ನು. ಮಗನನ್ನು ಬೈಯುವಂತಹದ್ದು ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಬೈದರೂ ಸಹ ಮತ್ತೆ ಒಂದು 2-3 ದಿನ ಆದಮೇಲೆ ಒಟ್ಟಾಗಿ ಹೋಗ್ತಾರೆ ತಾಯಿ ಮಗ. ಆದರೆ ದೇವರನ್ನು ಬೈಯುವಂತಹದ್ದು ವಾಪಸ್ಸೇ ತೊಗೊಳ್ಳೋದಿಲ್ಲ ಅಲ್ವಾ ಇವರು? ದೇವರನ್ನು ಬೈದಿರುವಂತಹದ್ದು ಮುಂಚೆ ಇವ್ರ ಮಗ ಸರಿಯಾಗುತ್ತೆ, ಇವ್ರ ಮಗ ಫೇಲ್ ಆದರೆ ಬೈತಿರುವಂತಹದ್ದು ಬೈಗಳು ಯಾರಿಗೆ ಬೀಳ್ತದೆ? ದೇವರಿಗೆ. ಎಕ್ಸಾಮಲ್ಲಿ ಫೇಲ್ ಆದರೂ ದೇವರಿಗೆ ಬೈಯುವಂತಹದ್ದು, ಜೀವನದಲ್ಲಿ ಕಷ್ಟ ಬಂದರೆ ದೇವರಿಗೆ ಬೈಯುವಂತಹದ್ದು, ಆಗಬಾರ್ದಾದರೆ ದೇವರನ್ನೇ ಬೈಯುವಂತಹದ್ದು, ಹೆಲ್ತ್ ಹಾಳಾಗೋದ್ರೆ ದೇವರನ್ನೇ ಬೈಯುವಂತಹದ್ದು. ಅಂದರೆ ಪ್ರತಿ ಸಂದರ್ಭಕ್ಕೂ ನಮಗೆ ಈಸಿಯಾಗಿ ಸಿಕ್ಕುವಂಥವ್ರು ಯಾರು ಅಂದರೆ ದೇವರು. ಅದಕ್ಕೆ ಇಲ್ಲಿ ಹೇಳಿರುವಂತಹದ್ದು ನಿಮ್ಮನ್ನು ಅಂದರೆ ಈ ನಾವು ಮಾತಾಡುವಂತಹ ಮಾತುಗಳೆಲ್ಲ ಯಾರು ಕೇಳಿಸ್ಕೊಳ್ತಿದ್ದಾರೆ? ದೇವರು. ಹೌದಾ? ನಮ್ಮ ಪ್ರತಿ ಮಾತು ಸಹ ದೇವರು ಕೇಳಿಸ್ಕೊಳ್ತಿದ್ದಾರೆ. ಕೇಳಿಸ್ಕೊಳ್ತಿರ್ಬೇಕಾದ್ರೆ ಅವ್ರಿಗೆ ಹೆಂಗಿರಬೇಕು ಯೋಚನೆ ಮಾಡಿ ನೋಡಿ ಪ್ರಿಯರೇ. ಹೆಂಗಿರಬೇಕು ಅವರಿಗೆ? ಕೇಳಿಸ್ಕೊಳ್ತಿರುವಂತಹ ದೇವರಿಗೆ ನಾವು ಮಾತಾಡುವಂತಹ ಈ ಚುಚ್ಚು ಮಾತುಗಳೆಲ್ಲ ಸಹ ಹೆಂಗಿರಬೇಕು? ಕಷ್ಟ ಬಂದರೆ ದೇವರನ್ನು ಬೈತೀವಿ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ದೇವರನ್ನು ಬೈತೀವಿ, ಜ್ವರ ಬಂದರೆ ದೇವರನ್ನು ಬೈತೀವಿ, ಸಾವಾದರೆ ದೇವರನ್ನು ಬೈತೀವಿ. ಏನಾದರೆ ದೇವರನ್ನು ಬೈಯೋದಿಲ್ಲ. ಒಳ್ಳೆಯದಾದರೆ ದೇವರ ಕಡೆ ತಿರುಗು ನೋಡೋದಿಲ್ಲ, ಕೆಟ್ಟದ್ದಾದರೆ ಮಾತ್ರ ದೇವರನ್ನು ಬೈತೇವೆ. ಇದನ್ನೆಲ್ಲ ನೋಡ್ತಿರುವಂತಹ ದೇವ್ರಿಗೆ ಹೆಂಗಾಗಬೇಕಲ್ವ? ಗರ್ಭದಲ್ಲಿ ಹೊತ್ತು ಮತ್ತೆ ಬಾಲ್ಯದಿಂದಲೂ ಸಹ ವಹಿಸ್ಕೊಂಡು ಬಂದು, ಅದಕ್ಕೆ ಇಲ್ಲಿ ಹೇಳಿರುವಂತಹದ್ದು ನೀವು ಮಾತಾಡುವಂತಹ ಎಲ್ಲ ಮಾತುಗಳು, ನೀವು ಮಾಡುವಂತಹ ಎಲ್ಲ ಕ್ರಿಯೆಗಳು, ಚೇಷ್ಟೆ ಪ್ರತಿಯೊಂದನ್ನು ಸಹ ಸಹಿಸ್ಕೊಂಡೇ ಬರ್ತಿದ್ದೀನಿ. ಯಾವಾಗವರೆಗೂ ಸಹಿಸ್ಕೊಳ್ತೀನಿ ಗೊತ್ತಾ? ಮುಪ್ಪಿನವರೆಗೂ. ನಾನು ನಿಮಗೊಂದು ಆಯುಷ್ಕಾಲವನ್ನು ಕೊಟ್ಟಿದ್ದೀನಲ್ವ, ಆ ಆಯುಷ್ಕಾಲ ತೀರುವವರೆಗೂ ನಾನು ನಿಮ್ಮನ್ನು ಸಹಿಸ್ಕೊಳ್ತೇನೆ. ಮುಪ್ಪಿನವರೆಗೂ. ಅದಕ್ಕೆ ಅಲ್ಲಿ ಬರೆಸಿರುವಂತಹದ್ದು ಮುಪ್ಪಿನವರೆಗೂ, ಪಕ್ಕದಲ್ಲೇ ಬರೆಸಿದ್ದಾರೆ ಸಹಿಸ್ಕೊಳ್ತೇನೆ ಅಂತ ಅನ್ನುವಂತಹ ಪದ. ಹೌದಾ? ಇದು ದೇವರಿಗೆ ಮನುಷ್ಯರ ಕಡೆಯಿಂದ ಸಿಗ್ತಿರುವಂತಹ ಗೌರವ, ಘನತೆ. ಇನ್ನೊಂದಷ್ಟು ವಚನಗಳನ್ನು ನೋಡೋಣ.
ಹೋಶೇಯನ ಗ್ರಂಥ 11ನೇ ಅಧ್ಯಾಯ. ಹೋಶೇಯನ ಗ್ರಂಥ 11ನೇ ಅಧ್ಯಾಯ 1ನೇ ವಚನದಿಂದ. ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೆನು. ಅಂದರೆ ಒಂದೊಂದು ಜನಾಂಗವನ್ನು, ಒಂದೊಂದು ಗ್ರೂಪನ್ನು ದೇವರು ಒಂದು ಬೇಬಿ ಥರ ಟ್ರೀಟ್ ಮಾಡ್ತಿದ್ದಾರೆ. ಒಂದು ಮಗುವನ್ನು ಹೇಗೆ ಕರಿತೀರ ನೀವು? ಇವನು ನನ್ನ ಮಗ, ಇವನನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ನೀವು ಹೆಂಗೆ ಒಬ್ಬ ಮಗನ ಬಗ್ಗೆ ಮಾತಾಡ್ತೀರೋ ಆ ಥರ ಮಾತಾಡ್ತಿದ್ದಾರೆ ಒಂದು ಜನಾಂಗದ ಬಗ್ಗೆ ದೇವರಲ್ಲಿ. ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ, ಅಂದರೆ ಬೇಬಿ ಸ್ಟೇಜಲ್ಲಿದ್ದಾಗ, ಇದು ಒರಿಜಿನಲ್ ಟೆಕ್ಸ್ಟಲ್ಲಿ ಬೇಬಿ ಅಥವಾ ಮಗು ಅನ್ನುವಂತಹ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೆನು. 2ನೇ ವಚನ. ಪ್ರವಾದಿಗಳು ಕರೆದ ಹಾಗೆಲ್ಲ ನನ್ನ ಜನರು ದೂರ ದೂರ ಹೋಗುತ್ತಲೇ ಬಂದರು. ನಾನು ಎಷ್ಟು ಹೆಚ್ಚಾಗಿ ಕರೀಲಿಕ್ಕೆ ಶುರು ಮಾಡಿದ್ನೋ ಅಷ್ಟು ಹೆಚ್ಚಾಗಿ ನನ್ನ ಜನ ನನ್ನಿಂದ ದೂರವಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇನ್ನು ನೆಕ್ಸ್ಟ್, ಬಾಳ್ ದೇವತೆಗಳಿಗೆ ಯಜ್ಞ ಮಾಡಿ ಬೊಂಬೆಗಳಿಗೆ ಧೂಪ ಹಾಕಿದರು. 4ನೇ ವಚನವನ್ನು ಓದೋಣ ಇಲ್ಲಿಂದ. ನಾನು ನನ್ನ ಜನರನ್ನು ಮಾನವರಿಗಾಗಿ ತಕ್ಕ ಮೂಗದಾರದಿಂದ, ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗದಾರದಿಂದ, ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನೊಗವನ್ನು ತಲೆಯ ಮೇಲೆ ಈಚೆಗೆ ತೆಗೆಯುವವರಂತೆ ನಾನು ಅವರನ್ನು ಸುಧಾರಿಸಿ ಅವರಿಗೆ ತೀನಿಯನ್ನು ನಯದಿಂದ ಇಕ್ಕಿದೆನು. ಇದನ್ನೆಲ್ಲ ದೇವರು ಮಾಡಿದ್ರು ಅಂತ ಬರ್ಸಿದರಲ್ಲಿ. ನಾನು ಇದನ್ನೆಲ್ಲ ಮಾಡಿದೆ ನನ್ನ ಮಕ್ಕಳಿಗೋಸ್ಕರ ಅಂತ ಬರ್ಸಿರುವಂತಹ ಮಾತದು. ಏನೇನು ಮಾಡಿದ್ರಂತೆ ಇಷ್ಟಕ್ಕೂ? ಮೂಗ್ದಾರ ತೊಗೊಂಬಂದ್ರಂತೆ. ಮಮತೆಯಿಂದ, ಅಂದರೆ ಅದೇನಕ್ಕೋಸ್ಕರ ಹೋಲಿಕೆ ಆಗಿದೆ ಅಂದರೆ, ಮಮತೆಯಿಂದ ತನ್ನ ಪ್ರೀತಿಯಿಂದ ದೇವರು ಏನು ಮಕ್ಕಳನ್ನು ಸೆಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಹೋಲಿಕೆ ಆಗಿದೆ ಆ ದಾರ ಅನ್ನುವಂತಹದ್ದು. ಆ ಥರ ಮಕ್ಕಳನ್ನು ಸೆಳ್ಕೊಬೇಕು ಅಂತ ಅಂದ್ಕೊಂಡ್ರಂತೆ. ಬಂದ್ರ ಅವರು? ಯಾರು ಬರ್ತಿದ್ದಾರೆ ಈಗಿನ ಕಾಲದಲ್ಲಾದರೂ? ದೇವರು ತೋರಿಸ್ತಿರುವಂತಹ, ದೇವರು ಈ ಭೂಮಿಯ ಮೇಲೆ ಸುರಿಸ್ತಿರುವಂತಹ ಪ್ರೀತಿ ಅಷ್ಟನ್ನೂ ಸಹ ನೋಡಿ ಯಾರಾದರೂ ಇವಾಗಲಾದರೂ ದೇವ್ರ ಹತ್ರ ಬರ್ತಿದ್ದಾರೆ? ಅಷ್ಟೇ. ಮೊದಲು ಎಷ್ಟು ಜನರಿಗೆ ದೇವರ ಮೇಲೆ ಪ್ರೀತಿ ಇತ್ತು, ಇವಾಗಲೂ ಅಷ್ಟೇ ಜನರಿಗೆ ದೇವರ ಮೇಲೆ ಪ್ರೀತಿ. ಮೊದಲು ಎಷ್ಟು ಜನ ನೀತಿಯಾಗಿ ನಡ್ಕೊಳ್ತಿದ್ರು, ಇವಾಗಲೂ ಅಷ್ಟೇ ಜನರಿಗೆ ದೇವರ ಮೇಲೆ ಪ್ರೀತಿ, ಅಷ್ಟೇ ಜನ ನೀತಿಯಾಗಿ ನಡ್ಕೊಳ್ತಿರುವಂಥವರು. ಆದರೆ ದೇವರು ಆ ಮಕ್ಕಳಿಗೋಸ್ಕರ, ಮನುಷ್ಯರಿಗೋಸ್ಕರ ಏನೇನು ಮಾಡ್ತಿದ್ದಾರಂತೆ? ಆ ಮಗುವನ್ನು ನಾನು ಕರೆದೆ, ನನ್ನ ಪ್ರೀತಿಯನ್ನು ತೋರಿಸಿ ಸೆಳ್ಕೊಬೇಕು ಅಂತ ಅಂದ್ಕೊಂಡೆ, ಆದರೆ ಅವರು ಬರ್ತಿಲ್ಲ. ಇನ್ನು ಲಾಸ್ಟ್ ಲೈನಲ್ಲಿ ಏನು ಬರ್ಸಿದ್ದಾರೆ? ಹೆಂಗೆ ಊಟ ಕೊಟ್ರಂತೆ ಅವರಿಗೆ ಇಷ್ಟಕ್ಕೂ? ನೊಗವನ್ನು ತಲೆಯ ಈಚೆಗೆ ತೆಗೆಯುವವರಂತೆ, ಅಂದರೆ ತಲೆ ಮೇಲೆ ತುಂಬ ಸಿಕ್ಕಾಪಟ್ಟೆ ಭಾರ ಇದೆ ಅಂತ ಅಂದ್ಕೊಳ್ಳಿ. ಆ ಭಾರವನ್ನು ಯಾರಾದರೂ ರಿಲೀಫ್ ಮಾಡ್ತಿದ್ರೆ, ಆ ಭಾರದಿಂದ ಯಾರಾದರೂ ನಮ್ಮನ್ನು ರಿಲೀಫ್ ಮಾಡ್ತಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತಲ್ವ? 2 ಗಂಟೆ ಹೊತ್ಕೊಂಡು ನಿಂತಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು ದೊಡ್ಡ ಭಾರವನ್ನು ನಿಮ್ಮ ತಲೆ ಮೇಲೆ. ಆ ಭಾರವನ್ನು ಯಾರಾದರೂ ಬಂದು ಪಕ್ಕಕ್ಕೆ ಜರುಗಿಸ್ಲಿಕ್ಕೆ ನೋಡಿದಾಗ ನಿಮ್ಗೆ ತುಂಬ ಹಗುರವಾಗುತ್ತಲ್ವ? ತುಂಬ ತೃಪ್ತಿ ಆಗುತ್ತಲ್ವ ಆ ಸಂದರ್ಭದಲ್ಲಿ? ಅದಾಗೋ ಹಂಗೆ ಮಾಡಿದ್ರಂತೆ ಇವರಿಗೆ ದೇವರು. ಅದನ್ನೇ ಇಲ್ಲಿ ಹೇಳಿರುವಂತಹದ್ದು. ನೊಗವನ್ನು ತಲೆಯ ಈಚೆಗೆ ತೆಗೆಯುವಂತೆ ನಾನು ಅವರನ್ನು ಸುಧಾರಿಸಿ ಅಂದರೆ ಸಮಾಧಾನಪಡಿಸಿ, ನೆಕ್ಸ್ಟ್ ಅವರಿಗೆ ತೀನಿಯನ್ನು ನಯದಿಂದ ಇಕ್ಕಿದೆನು, ಅಂದರೆ ಊಟವನ್ನು ನಯದಿಂದ ಪ್ರೀತಿಯಿಂದ ಕೊಟ್ಟೆ. ಇದನ್ನೆಲ್ಲ ಏನಕ್ಕೋಸ್ಕರ ಬರೆಸಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು? ಮನುಷ್ಯರಿಗೋಸ್ಕರ ದೇವರು ಎಷ್ಟು ಮಾಡಿದ್ದಾರೆ ಅಂದರೆ ಇಷ್ಟು ಮಾಡಿದ್ದಾರೆ. ಕರೆದ್ರು, ಗರ್ಭದಿಂದ ಹೊತ್ತರು, ಸುಧಾರಿಸ್ತಿದ್ದಾರೆ, ನಯದಿಂದ ಪ್ರೀತಿಯಿಂದ ಊಟ ಕೊಡ್ತಿದ್ದಾರೆ ಪ್ರತಿನಿತ್ಯವೂ ಸಹ. ಹೌದಾ? ಆಮೇಲೆ ಇವ್ರು ಮತ್ತೆ ತಪ್ಪು ಮಾಡಿದರು. ಮತ್ತೆ 8ನೇ ವಚನದಲ್ಲಿ ಏನಂತಿದ್ದಾರೆ ಗೊತ್ತಾ? ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಆಗ್ತಾರೆ ದೇವರು. ಇವ್ರು ಮತ್ತೆ ತಪ್ಪು ಮಾಡಿದ್ದಾರೆ, ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಆ ಶಿಕ್ಷೆ ಕೊಡಬೇಕು ಅಂತ ಯಾವಾಗ ಡಿಸೈಡ್ ಮಾಡ್ತಾರೋ ಅದಾದಮೇಲೆ ಏನಂತಿದ್ದಾರೆ ಗೊತ್ತಾ? ಮತ್ತೆ ನೋಡಿ ದೇವರು, ನಾನು ಹೆಂಗೆ ಶಿಕ್ಷೆ ಕೊಡಲಿ ನಿನಗೆ? ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಆಗಿದ್ದು ದೇವ್ರೆ. ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಆದಮೇಲೆ ಮತ್ತೆ ಮಕ್ಕಳನ್ನು ನೋಡಿ ನಾನು ಹೆಂಗೆ ಕೊಡಲಿ ನಿಮಗೆ? ನನ್ನ ಕರಳು ಅಲ್ಲಾಡಿ ಹೋಗೋಗುತ್ತಲ್ವಾ ನೀವು ಶಿಕ್ಷೆಯನ್ನು ಅನುಭವಿಸ್ತಿದ್ರೆ ಅಂತಾರೆ. ನೋಡೋಣ ಮಾತುಗಳನ್ನು ಸಹ 8ನೇ ವಚನದಿಂದ. ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ತ್ಯಜಿಸ್ಬೇಕು ಅಂತ ಅಂದ್ಕೊಂಡಿದ್ಯಾರು? ದೇವ್ರೆ.
ಅದೇ ದೇವರು ಮತ್ತೆ ಏನಂತಿದ್ದಾರೆ ಗೊತ್ತಾ, ನಾನು ಹೆಂಗೆ ಬಿಡಲಿ ನಿನ್ನನ್ನು. ಅಂದರೆ ನೀವು ಸಹ ಯಾರನ್ನಾದರೂ ತುಂಬ 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 ಪ್ರೀತಿ ಮಾಡ್ತಿದ್ರೆ ಈ ಗುಣಗಳೆಲ್ಲ ನೀವು ಸಹ ನಿಮ್ಮ ಜೀವನದಲ್ಲಿ ಖಚಿತವಾಗಿ ಪ್ರದರ್ಶಿಸಿರ್ತೀರ. ನಿಮ್ಮ ಮಕ್ಕಳು ತುಂಬ ಬೇಸರಿಸಿದ್ದಾರೆ ಅಂತ ಅಂದ್ಕೊಳ್ಳಿ, ತುಂಬ ಬೇಜಾರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಒಂದಿನ ಏನು ಮಾಡ್ತೀರಾ? ಸಹಿಸ್ಕೊಂಡು ಬೇಜಾರಾಗಿ ಏನು ಮಾಡ್ತೀರಾ? ಮನೆ ಬಿಟ್ಟು ಈ ಕ್ಷಣನೇ ಹೋಗು ಅಂತೀರ. ನಿಜನೇ ಇಲ್ವಾ? ಹೌದಾ? ತಂದೆ ತಾಯಿ ಇಬ್ಬರು ಇದ್ದಾರೆ ಅಂತ ಅಂದ್ಕೊಳ್ಳಿ, ಮನೆಯಲ್ಲಿ ಜಗಳ ಆಗೋಯ್ತು, ನಿನ್ನ ಮಗನನ್ನು ಹೊರಗಡೆ ಕಳಿಸ್ತಿದ್ದಾರೆ. ಯಾರು? ತಂದೆ. ತಾಯಿ ನಾರ್ಮಲಾಗಿ ಕಳಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಹೌದಲ್ವಾ? ಹಾಂ, ತಂದೆ ಏನಂತಾರೆ? ತುಂಬ ಬೇಸತ್ತು ಹೋದರೆ, ತುಂಬ ಅವಮಾನ, ತುಂಬ ಅದು ಇದು ಎಲ್ಲ ಮಾಡಿ ನೋಡಿ ಸಾಕಾಗೋಗಿ ಏನು ಮಾಡ್ತಾರೆ ಒಂದಿನ, ಇವಾಗಲೇ ನೀನು ಬಟ್ಟೆ ಕಟ್ಕೊಂಡು ಹೊರಗಡೆ ಹೊರಡು ಅಂತಾರೆ. ಹೌದಾ? 5 ನಿಮಿಷ ಆಯಿತು ಅಂತ ಅಂದ್ಕೊಳ್ಳಿ, ತಾಯಿ ಆಗಲೇ ಹೋಗಬೇಡ ಅಂತ ಹೋಗಬೇಡ ಅಂತ ಹೇಳ್ರಿ ಅಂತ ಇರ್ತಾರೆ. ಹೌದಲ್ವಾ? ಇದೇ ಅಲ್ವಾ ಸಿಚುವೇಶನ್? ಓಕೆ, ಇವಾಗ ಮಗ ಹೋಗಿ 5 ನಿಮಿಷ ಆಗುತ್ತೆ, ನೋಡಬಾರ್ದ ಹೋಗಿ? ತಂದೆ ಬಂದು ತಾಯಿ ಹತ್ರ ಹೇಳುವಂತಹ ನೋಡಬಾರ್ದ ಹೋಗಿ, ಎಲ್ಲಿಗೋದ್ನೋ ಏನೋ, ಯಾರು ಕಳಿಸಿದ್ಯಾರು? ತಂದೆನೇ. ಇವಾಗ ಮತ್ತೆ ಯಾರು ನೋಡಬಾರ್ದು ಅಂತ ಹೇಳ್ತಿದ್ದಾರೆ ಹೋಗಿ? ತಂದೆನೇ. ಪ್ರೀತಿ ಎನ್ನುವಂತಹದ್ದಿದ್ದರೆ ಮಾತ್ರ ಮಕ್ಕಳ ಮೇಲೆ ಅದು ನೀವು ಮಾಡಿರ್ತೀರ ಈ ಮುಂಚೆ, ಹೌದಲ್ವಾ? ನಿಮ್ಮ ಮಕ್ಕಳಿಗೆಲ್ಲದರಲ್ಲೂ ಸಹ ಹೊಡಿಬೇಕು ಅಂತ ಡಿಸೈಡ್ ಆಗಿರ್ತೀರ, ಆಮೇಲೆ ಹೊಡಿಬಾರ್ದು ಅಂತ ಅಂದ್ಕೊಂಡಿರ್ತೀರ, ಬೈಬೇಕು ಅಂದ್ಕೊಂಡಿರ್ತೀರ, ಆಮೇಲೆ ಬೈಬಾರ್ದು ಅಂದ್ಕೊಂಡಿರ್ತೀರ. ಇಲ್ಲಿ ನಡೀತಿರುವಂತಹದ್ದು ಅದೇ, ಅಪಾರವಾಗಿರುವಂತಹ ಪ್ರೀತಿ ದೇವರಿಗೆ ಮಕ್ಕಳ ಮೇಲೆ, ಮನುಷ್ಯರ ಮೇಲೆ. ಶಿಕ್ಷಿಸಬೇಕು ಅಂತ ಡಿಸೈಡ್ ಆಗಿದ್ದಾರೆ, ಆಮೇಲೆ ಮತ್ತೆ ದೇವರು ಏನಂತ ಮಾತಾಡ್ತಿದ್ದಾರೆ? ನಾನು ಹೆಂಗೆ ಶಿಕ್ಷೆ ಕೊಡಲಿ ನಿನಗೆ? ಉದಾಹರಣೆ, ಈಗ ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನು ಕೈ ಬಿಡಲಿ? ಅಯ್ಯೋ, ನಿನ್ನನ್ನು ಅದ್ಮದಾಗತಿಗೆ ಹೇಗೆ ತರಲಿ? ಚೆಬೋಯಿಮಿನಂತೆ ಹೇಗೆ ನಾಶ ಮಾಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರುಳು ತೀರ ಮರುಗಿತು. ಕರುಳ ಸಂಬಂಧ ಇದು ಬರೀ ತಾಯಿಗೆ ಮಕ್ಕಳಿಗಿರುವಂತಹ ಸಂಬಂಧ ಅಲ್ಲ. ಈ ಕರುಳ ಸಾಕಷ್ಟು ದಿನಗಳ ಹಿಂದೆ 1-2 ಭಾಗ ಒಂದು ಸಂದೇಶವನ್ನು ಮಾತಾಡ್ಕೊಂಡ್ವಿ. ದೇವರಿಗೂ ಮನುಷ್ಯರಿಗೂ ಇರುವಂತಹ ಕರುಳ ಸಂಬಂಧ ಅಂತ ಹೇಳಿ ನೆನಪಿದೆಯಾ ನಮಗೆ? ಗೂಗಲ್ ಮೀಟಲ್ಲಿ ಮಾತಾಡ್ಕೊಂಡ್ವಿ ಅನಿಸುತ್ತೆ. ಅಂದರೆ ದೇವರಿಗೆ ಮನುಷ್ಯರಿಗೆ ತಾಯಿ ಮಕ್ಕಳಿಗಿರುವಂಥ ಕರುಳ ಸಂಬಂಧಕ್ಕಿಂತ ವಿಚಿತ್ರವಾಗಿರುವಂತಹ ಅಮೋಘವಾಗಿರುವಂತಹ ಕರುಳ ಸಂಬಂಧ ಇದೆ. ಏನಕ್ಕೋಸ್ಕರ ಕರುಳ ಸಂಬಂಧ ತಾಯಿಗೂ ಮಗುವಿಗೂ ಇದೆ ಅಂತ ನಾವು ಅಂದ್ಕೊಳ್ತೀವಿ ಹೇಳಿ? ಏನಕ್ಕೋಸ್ಕರ ಅನಿಸುತ್ತೆ ನಿಮಗೆ? ತಾಯಿಗೂ ಮಗುವಿಗೂ ಕರುಳ ಸಂಬಂಧ ಇದೆ ಅಂತ ನಿಮಗೆ ಏನಕ್ಕೋಸ್ಕರ ಅನಿಸುತ್ತೆ? ಏನಕ್ಕೋಸ್ಕರ ಇದೆ ಹೇಳಿ? ಏನಕ್ಕೋಸ್ಕರ ಅನಿಸುತ್ತೆ? 9 ತಿಂಗಳು ಇವರು ಒಂದೇ ಮಟೀರಿಯಲನ್ನು ಹಂಚ್ಕೊಂಡಿತ್ತು, ತಾಯಿ ಮತ್ತು ಮಗು ತಾಯಿ ಗರ್ಭದಲ್ಲಿರಬೇಕಾದ್ರೆ ಈ ತಾಯಿ ಮತ್ತು ಮಗು ಇಬ್ಬರಿಗೂ ಸಹ ಒಂದೇ ಮಟೀರಿಯಲನ್ನು ಹಂಚ್ಕೊಂಡಿದ್ರು. ಒಂದೇ ನಾವು ಕರುಳು ಏನಂತ ಹೇಳಿ ಕರಿತೀವಲ್ವ, ಇಂಟೆಸ್ಟೈನ್, ಮತ್ತು ಆ ಮಗುವಿಗೆ ಆಹಾರ ಸಪ್ಲೈ ಆಗ್ತಿದ್ದಂತಹದ್ದು ಪ್ಲೆಸೆಂಟಾ ಅನ್ನುವಂಥ ಒಂದು ಪೈಪಿಂದ, ಹೌದಲ್ವ? ಅಂದರೆ ಆ ಶರೀರ ಅನ್ನುವಂತಹದ್ದು ಇಬ್ಬರಿಗೂ ಸಹ ಒಂದೇ. ಆ 9 ಮಂತ್ಸ್ಗಳ ಕಾಲ ಮಗುವಿಗೂ ಸಹ ತಾಯಿಗೂ ಸಹ ಇದ್ದಂತಹ ಶರೀರ ಅನ್ನುವಂತಹದ್ದು ಒಂದೇ. ಅದು 2 ಬೇರೆ ಬೇರೆ ಅಲ್ಲ, ಒಂದೇ ಜಾಗದಲ್ಲಿದ್ದಂತಹದ್ದು, ಅಂಟ್ಕೊಂಡಿದ್ದಂತಹದ್ದು. ಹೌದಾ? ಅದಕ್ಕೆ ಅವಾಗವಾಗ ಹೇಳ್ತಿರ್ತಾರೆ, ಮಗುವಿಗೆ ಇಲ್ಲಿ ನೋವಾದರೆ, ಮಗು ಎಲ್ಲೋ ಫಾರಿನಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ, ಮಗ ಕೆಲಸ ಮಾಡ್ತಾ, ಅವ್ನಿಗೆ ಅಲ್ಲೆಲ್ಲೋ ಏನೋ ಆದರೆ ತಾಯಿಗೆ ಇಲ್ಲೇ ಏನಾಗುತ್ತಂತೆ, ಹೊಟ್ಟೆಯಲ್ಲಿ ಸಂಕಟ. ಹೌದಲ್ವ? ಅದು ನಿಜಾನೂ ಆಗಿರುತ್ತೆ. ವಿಚಿತ್ರ ಏನೋ ದೇವರಿಟ್ಟಿರುವಂತಹ ಸಂಬಂಧ, ಹೌದಾ ಇಲ್ವಾ? ಅದು ಕೆಲವೊಂದು ಸರಿ ನಿಜಾನೂ ಆಗುತ್ತೆ. ತಾಯಿ ಈ ಥರ ರಾತ್ರಿ ಹಂಗೆ ನಿದ್ರೆ ಬರಲಿಲ್ಲ, ಹೊಟ್ಟೆ ಉರಿತಿದೆ ಅಂತ ಹೇಳಿ ಮಗನಿಗೆ ಕಾಲ್ ಮಾಡಿದ್ರೆ, ಮಗ ನೆಕ್ಸ್ಟ್ ದಿನ ಹೇಳ್ತಾನೆ, ಹೌದು ಚಿಕ್ಕದಾಗ ಒಂದು ಪೆಟ್ಟಾಗಿದೆ. ನೀವೆಲ್ಲ ಕೇಳಿರುವಂತಹ ವಿಚಾರನ ಹೊಸದಾಗಿ ಏನಾದರೂ ಹೇಳ್ತಿದ್ದೇನಾ? ಕೇಳಿರುವಂತಹದ್ದೇನಾ? ಹಾಂ. ಅಂದರೆ 9 ಮಂತ್ಸ್ ಇವರಿಬ್ಬರೂ ಸಹ ಒಟ್ಟಿಗೆ ಒಂದೇ ಪದಾರ್ಥವನ್ನು ಹಂಚ್ಕೊಂಡಿದ್ದಕ್ಕೆ ಏನು ಏರ್ಪಟ್ಟಿದೆ ಇವರ ಮಧ್ಯದಲ್ಲಿ? ಕರುಳ ಸಂಬಂಧ. ಈ ಭೂಮಿಯ ಮೇಲೆ ನಾವು ಕಾಲಿಡುವುದಕ್ಕಿಂತ ಮುಂಚೆ ಎಲ್ಲಿದ್ವಿ? ಆದಾಮನು ಭೂಮಿಯ ಮೇಲೆ ಕಾಲಿಡುವುದಕ್ಕಿಂತ ಮುಂಚೆ ಎಲ್ಲಿದ್ದ? ದೇವರಲ್ಲಿ. ಎಷ್ಟು ವರ್ಷ? 9 ಮಂತ್ಸಾ? 10 ಮಂತ್ಸಾ? ಎಷ್ಟು ತಿಂಗಳಿದ್ದ? ಕೋಟ್ಯಾನುಕೋಟಿ ವರ್ಷಗಳು. ಈಗ ನೀವು ಹೇಳಿ, ಆ ಕೋಟ್ಯಾನುಕೋಟಿ ವರ್ಷಗಳಾದ ನಂತರ ವಿಭಜನೆ ಆಗಿರುವಂತಹ ಈ ಆತ್ಮ ಏನಿದೆ, ಈ ಆತ್ಮಕ್ಕೆ ಬಾಧೆ ಆದರೆ ಯಾರಿಗೆ ಬಾಧೆ ಆಗುತ್ತೆ? ದೇವರಿಗೆ. ಈ ಆತ್ಮ ದೂರ ಆದರೆ ಅತಿ ಹೆಚ್ಚಾಗಿ ಯಾರಿಗೆ ಬಾಧೆ ಆಗುತ್ತೆ? ದೇವರಿಗೆ. ಯಾಕಂದರೆ ಒಂದೇ ಮಟೀರಿಯಲ್, ನಾವು ದೇವರೂ ಸಹ ಒಂದೇ ಮಟೀರಿಯಲ್ ಒಂದು ಕಾಲದಲ್ಲಿ. ಇವಾಗ ನಾವು ಜೀವಾತ್ಮ ಆಗಿದ್ದೀನಿ, ದೇವರಾತ್ಮವಾಗೇ ಇದೆ, ಹೌದಲ್ವಾ? ಇದೆರಡೂ ಸಹ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಒಂದೇ ಎರಡೆರಡು ಬೇರೆ ಬೇರೆ ಆಗಿರುವಂತಹ ಪದಾರ್ಥ ಅಲ್ಲ, ಒಂದೇ ಮಟೀರಿಯಲ್.
ಅದಕ್ಕೆ ದೇವರು ಮಕ್ಕಳು ನರಕಕ್ಕೆ ಹೋಗ್ದಂಗೆ ಕಾಪಾಡಬೇಕು ಅಂತ ಅಷ್ಟೊಂದು ಪ್ರಯತ್ನ ಪಟ್ಟಿರುವಂಥದ್ದು ಸತ್ಯವೇದದಲ್ಲಿ. ಯಾಕೆ ಅಂದರೆ ನಾವೆಲ್ಲರೂ ಸಹ ದೇವರ ಜೊತೆ ಒಂದೇ ಆತ್ಮವನ್ನು ಹಂಚಿಕೊಂಡಂಥವರು ಒಂದು ಕಾಲದಲ್ಲಿ. ಬರೀ ತಾಯಿಗೆ ಮಗುವಿಗೆ ಮಾತ್ರ ಅಲ್ಲ ಇರುವಂತಹದ್ದು ಕರುಳ ಸಂಬಂಧ, ಮನುಷ್ಯರಿಗೂ ದೇವರಿಗೂ ಇದೇ ಕರುಳ ಸಂಬಂಧ. ಅದನ್ನೇ ಬರೆಸಿರುವಂತಹದಿಲ್ಲ ದೇವರು. ಇನ್ನೊಂದ್ಸರಿ ಓದೋಣ ಅದನ್ನು. ಅಯ್ಯೋ ನಿನ್ನನ್ನು ಅದ್ಮದಾಗತಿಗೆ ಹೇಗೆ ತರಲಿ, ಚೆಬೋಯಿಮೇನಂತೆ ಹೇಗೆ ನಾಶ ಮಾಡಲಿ, ನನ್ನೊಳಗೆ ಮನಸ್ಸು ತಿರುಗಿತು, ಕರುಳು ತೀರಾ ಮರುಗಿತ್ತು. ನನ್ನ ಕರುಳಿಗೂ ಸಹ ನೋವಾಗುತ್ತೆ, ನನ್ನ ಕರುಳಿಗೂ ಸಹ ಬಾಧೆ ಆಗುತ್ತೆ ಅಂತಿದ್ದಾರೆ ದೇವರು. ಮನುಷ್ಯರು ಶಿಕ್ಷೆಗೊಳಗಾದರೆ ಅಥವಾ ಮನುಷ್ಯರು ದೇವರಿಂದ ದೂರ ಆದರೆ ದೇವರಿಗಾಗತ್ತಂತೆ. ನಿಮ್ಮ ಕರುಳಿಗೆ ಏನಾಗತ್ತೋ ತಾಯಿಯಂದಿರೆ ಆ ಫೀಲಿಂಗ್ ದೇವರಿಗಿದೆಯಂತೆ. ನೋಡಿ, ಯೋಚನೆ ಮಾಡಿ. ನೆಕ್ಸ್ಟ್ ಮುಂದೆ 9ನೇ ವಚನ. ನನ್ನ ಉಗ್ರ ಕೋಪವನ್ನು ತೀರಿಸೆನು, ಎಫ್ರಾಯಿಮನ್ನು ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ ದೇವರೇ, ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿ, ನಾನು ರೋಷದಿಂದ ಬಾರೆನು. ಚೇಂಜ್ ಮಾಡ್ಕೊಳ್ತಿದ್ದಾರೆ ದೇವರು ಮನಸ್ಸನ್ನು. ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಂತಹ ದೇವರೇ, ನಾನು ನಿಮ್ಮನ್ನು ಶಿಕ್ಷಿಸ್ತೀನಿ ಅಂತ ಹೇಳಿದಂತಹ ದೇವರೇ, ಇವಾಗ ಏನು ಮಾಡ್ತಿದ್ದಾರೆ? ಬೇಡ. ಈ ಭೂಮಿಯ ಮೇಲೆ ಕಾಣಿಸ್ತಿದೆಯಲ್ಲೋ ಪ್ರಿಯರೇ, ಛಾಯೆಗಳಾಗಿ ಪ್ರೀತಿ, ತಂದೆ ತಾಯಿ ಮಕ್ಕಳ ಮಧ್ಯೆ ಎಲ್ಲ ಇರುವಂತಹದ್ದು. ಇದು ಬರೀ ಛಾಯೆ ಮಾತ್ರ. ಇದರ 100% ಲವ್ವನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ, ಈ ಭೂಮಿಯ ಮೇಲೆ ಕಾಣಿಸ್ತಿರುವಂತಹ ಪ್ರೀತಿ ಏನಿದೆ, ಇದರ 100% ಲವ್ ನೋಡಬೇಕು ಅಂತ ಹೇಳಿದ್ರೆ, ಇದರ ಒರಿಜಿನಲನ್ನು ನೋಡಬೇಕಂದ್ರೆ ಎಲ್ಲಿ ನೋಡಬೇಕು? ದೇವರಲ್ಲಿ ನೋಡಬೇಕು. ಆ ದೇವರಲ್ಲಿರುವಂತಹ ಪ್ರೀತಿಯನ್ನು ಸಾಸಿವೆ ಕಾಳಷ್ಟಿಟ್ರೇ ಇಷ್ಟೊಂದು ಅಂದರೆ ತಂದೆ ತಾಯಿಗೆ ಮಕ್ಕಳಿಗೆ ಇನ್ನು ಎಷ್ಟು ಪ್ರೀತಿ ಇರ್ಬೋದು ದೇವರಲ್ಲಿ, ಇನ್ನು ಎಷ್ಟು ನೋವು ಉಂಟಾಗಿರ್ಬೋದು ದೇವರಿಗೆ. ನಾವು ದೂರ ಆಗ್ತಿರ್ಬೇಕಾದ್ರೆ, ನಾವು ಅವ್ರ ಮಾತನ್ನು ಕೇಳದೇ ಇರಬೇಕಾದ್ರೆ, ನಾವು ಈ ಥರ ಬೈಕೊಳ್ತಿರ್ಬೇಕಾದ್ರೆ, ಕರ್ಸ್ ಮಾಡ್ತಿರ್ಬೇಕಾದ್ರೆ, ಬಿಸಿಲು ಜಾಸ್ತಿ ಆದರೆ ದೇವರಿಗೆ ಬೈಯುವಂತಹದ್ದು, ಮಳೆ ಜಾಸ್ತಿ ಬಂದರೆ ದೇವರಿಗೆ ಬೈಯುವಂತಹದ್ದು, ಮಳೆ ಬಂದಿಲ್ಲ ಅಂದರೂ ದೇವರಿಗೆ ಬೈಯುವಂತಹದ್ದು. ಹೌದಾ ಇಲ್ವಾ? ನಿಜನಾ? ಮಳೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಬೆಳೆಗೆ ಬೇಕಾದಾಗ ಯಾರನ್ನು ಬೈತೀವಿ? ದೇವರನ್ನು. ಮಳೆ ಜಾಸ್ತಿ ಬಂತು ಅಂತ ಅಂದ್ಕೊಳ್ಳಿ, ಯಾರನ್ನು ಬೈತೀವಿ? ಬಿಸಿಲು ಜಾಸ್ತಿ ಬಂತು ಅಂತ ಅಂದ್ಕೊಳ್ಳಿ. ಹೌದಲ್ವಾ? ಇದು ಮನುಷ್ಯರ ಮನಸ್ಸಿನಲ್ಲಿ ದೇವರಿಗೆ ಸಿಕ್ಕಿರುವಂತಹ ಸ್ಥಾನ. ಇನ್ನೊಂದು ವಚನವನ್ನು ನೋಡೋಣ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ವಚನಗಳು ಎಷ್ಟು ಅದ್ಭುತವಾಗಿ ತೋರಿಸ್ತದೆ ದೇವರ ಪ್ರೀತಿಯನ್ನು. 11ನೇ ಅಧ್ಯಾಯ ಯೆರೆಮೀಯನ ಗ್ರಂಥಕ್ಕೆ ಬನ್ನಿ. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 20ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯಿಮು ನನಗೆ ಪ್ರಿಯ ಪುತ್ರನು, ಮುದ್ದು ಮಗುವು ಏನು, ಅವನ ಹೆಸರೆತ್ತದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ, ಅವನನ್ನು ಕರುಣಿಸುವೆನು. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯಿಮು ನನಗೆ ಪ್ರಿಯ ಪುತ್ರನು, ಮುದ್ದು ಮಗನೋ ಏನು, ಅವನ ಹೆಸರೆತ್ತಿದಾಗೆಲ್ಲ ಅವಾಗವಾಗ ಈ ಸಿಚುವೇಶನ್ ನಿಮ್ಮ ಮನೆಗಳಲ್ಲೂ ಇರುತ್ತಲ್ವ ಪ್ರಿಯರೇ? ನಿಮ್ಮ ಮನೇಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇಷ್ಟೊಂದು ಕಠಿಣವಾಗಿ ಮಕ್ಕಳನ್ನು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ತಂದೆ ತಾಯಿ. ನೀವು ನೋಡಿರ್ತೀರ, ಅಟ್ಲೀಸ್ಟ್ ನಿಮ್ಮ ಮನೇಲಿ ಪರಿಸ್ಥಿತಿ ಇಲ್ಲ ಅಂದರು ಹೊರಗಡೆ ಕಳಿಸ್ಬಿಟ್ಟಿರ್ತಾರೆ ಮನೆಯಿಂದ ತಂದೆ ತಾಯಿ. ನಾನು ಆಗಲೇ ಹೇಳಿದ್ನಲ್ವ, ಬೇಸತ್ತು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಇವಾಗ ಹೊರಗಡೆ ಹೋಗಿ ಒಂದಾಗಲೇ 6 ತಿಂಗಳು 1 ವರ್ಷ ಆಗಿದೆ. ಇವಾಗ ಮಗನ ಹೆಸರು ಸುಮ್ಮನೆ, ಮಗನ ಹೆಸರು ಸುಮ್ಮನೆ ಹಂಗೆ ಏನಕ್ಕೋಸ್ಕರ ಬಂತು ಹೋಯ್ತು ಅಂತ ಅಂದ್ಕೊಳ್ಳಿ. ಒಳಗಡೆ ನಿಮ್ಗೇನಾಗ್ತಿರುತ್ತೆ ಅಂತ ನಿಜಾಯಿತಿಯಾಗಿ ಹೇಳಿ. ಏನಾಗತ್ತೆ? ನಿಮ್ಮ ಮಗನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ, ತುಂಬ ಕೋಪ ಇದೆ ನಿಮ್ಮ ಮಗನ ಮೇಲೆ. ಅವನು ಹೊರಗಡೆ ಕಳಿಸು ಆಗೋಗಿದೆ, 6 ಮಂತ್ಸ್ ಆಗಿದೆ ಅಥವಾ 1 year ಆಗಿದೆ. ಇವಾಗ ಬರೀ ಹೆಸರು ಕೇಳಿದ ಮಾತ್ರಕ್ಕೆ ಏನಾಗುತ್ತೆ ತಂದೆ ತಾಯಿಂದಿರಾಗ ನಿಮಗೆ? ಒಂಥರ ಆಗೋಗುತ್ತಲ್ವ. ಅವಾಗವರೆಗೂ ಏನೋ ಸಂಭ್ರಮದಲ್ಲೋ ಸಡಗರದಲ್ಲೋ ಏನೋ ಇದ್ದರೂ ಸಹ ಆ ಮಗನ ಹೆಸರು ಅಥವಾ ಮಗಳ ಹೆಸರು ಹಿಂಗೆ ಬಂದು ಹಂಗೆ ಹೋಗಿದ ತಕ್ಷಣ ಏನಾಗೋಗುತ್ತೆ? ಅಥವಾ ತೀರು ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ತೀರು ಹೊರಟೋಗ್ತಾರಲ್ವ. ಇವ್ರ ತಂದೆ ತಾಯಿ ಒಂದು ವೇಳೆ ಮರ್ತಿದ್ರೂ ಸಹ ಒಂದು 15 ದಿನ 20 ದಿನ 6 ತಿಂಗಳು ಮತ್ತೆ ಆ ಮಕ್ಕಳ ಹೆಸರು ಸುಮ್ಮನೆ ಹಂಗೆ ಹೋಗಿ ಹಿಂಗೆ ಬಂತು ಅಂತ ಅಂದ್ಕೊಳ್ಳಿ. ಎಲ್ಲೋ ಪ್ರಸ್ತಾವನೆಯ ಮಧ್ಯದಲ್ಲಿ, ಕಾನ್ವರ್ಸೇಷನ್ ಮಧ್ಯದಲ್ಲಿ ಹೇಗಾಗತ್ತೆ ನಿಮ್ಮ ಮನಸ್ಸು? ಡಲ್ ಆಗೋಗ್ತೀರ. ನಿಜನ? ಹೋಗಿ ರೂಮ್ ಬಾಗ್ಲಾಕೊಂಡು ಅಳ್ಲಿಕ್ಕೆ ಶುರು ಮಾಡ್ತೀರ. ಹೌದಾ ಇಲ್ವಾ? ಇದ್ದಕ್ಕಿದ್ದಂಗೆ ನೆನಪು ಬರುತ್ತೆ. ಪ್ರೀತಿ ನಿಮ್ಮಲ್ಲಿದ್ದಾಗ ಅದು ನೀವು ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀರಾ ಅನ್ನುವಂತಹದನ್ನು ತೋರಿಸಿದ್ರೆ, ದೇವರು ಎಷ್ಟು ಪ್ರೀತಿ ಮಾಡಿದಾರಂತೆ ಮಕ್ಕಳನ್ನು ಇಷ್ಟಕ್ಕೂ. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯಿಮು ನನಗೆ ಪ್ರಿಯ ಪುತ್ರನು,
ಮುದ್ದು ಮಗನೋ ಏನೋ ಅವನ ಹೆಸರೆತ್ತಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ, ಅವನ ಹೆಸರೆತ್ತಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ. ಮತ್ತೆ ಅದೇ ಕರುಳು ಸಂಬಂಧದ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತಿದ್ದಾರೆ. ನನ್ನ ಕರುಳು ಅವನಿಗೋಸ್ಕರ ಮರುಗುತ್ತದಲ್ಲ. ಹೆಸರೆತ್ತಿದ್ರೆ ಸಾಕು, ಹೆಸರೆತ್ತಿದ್ರೆ ಸಾಕು. ಮುಂದೆ ಅವನನ್ನು ಕರುಣಿಸುವೆನು, ಅವನನ್ನು ಕರುಣಿಸ್ತೇನೆ. ಶಿಕ್ಷೆ ಕೊಟ್ಟಿದ್ಯಾರು? ದೇವ್ರೇ. ಇಲ್ಲಿ ಹೇಳ್ತಿರುವಂತಹದ್ದು ಮಾತ್ರ ನಾನು ಕರುಣಿಸ್ತೇನೆ. ಹೌದಾ? ಇದು ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ನಮ್ಮ ಮೇಲೆ ತೋರಿಸ್ತಿರುವಂತಹ ಕರುಣೆ. ಆದರೆ ನಾವು ಮಾತ್ರ ದೇವರ ಮೇಲೆ ಇಟ್ಟಿರುವಂಥ ಕರುಣೆ ಪ್ರೀತಿ ಎಷ್ಟು ದೊಡ್ಡದ್ದು ಅಂದರೆ, ನಾವಾಗಲೇ ನೋಡಿದ್ವಲ್ವ, ನಾವು ಮಾಡುವಂತಹ ಕ್ರಿಯೆಗಳನ್ನು ದೇವರು ಇಷ್ಟಪಟ್ಟು ನೋಡುವಂತಹದ್ದಲ್ಲ, ಸಹಿಸ್ಕೊಂಡೇ ನೋಡಬೇಕು. ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ನಮ್ಮ ಜೀವನಗಳಲ್ಲಿ ಅಂತ ಹೇಳಿದ್ರೆ, ಪ್ರಾರ್ಥನೆ ಮಾಡುವಂತಹ, ಬೈಬಲ್ ಓದುವಂತಹ ಅಭ್ಯಾಸ ಇದೆ ಅಂತ ಅಂದ್ಕೊಳ್ಳಿ. ನಮಗೆ 1 ಗಂಟೆ, ದಿನಕ್ಕೆ 1 ಗಂಟೆ ಪ್ರಾರ್ಥನೆ ಮಾಡುವಂತಹದ್ದು, ಬೈಬಲ್ ಓದುವಂತಹ ಅಭ್ಯಾಸ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಮನೆಗೆ ಗೆಸ್ಟ್ ಬಂದರು. ಈಗ ನಮ್ಮ ಸ್ಕೆಡ್ಯೂಲ್ ಹೆಂಗೆ ಕಾಣಿಸುತ್ತೆ ಪ್ರಿಯರೇ? ಏನೇನು ಮಾಡ್ತೀರೋ ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಗೋವರೆಗೂ? ಏನೇನು ಮಾಡ್ತೀರ? ಎದ್ದ ತಕ್ಷಣ ಫ್ರೆಶಪ್ ಆಗಿ ಬೈಬಲ್ ಓದುವಂಥವ್ರು, ಪ್ರಾರ್ಥನೆ ಮಾಡುವಂಥವ್ರು ಕೆಲವರು, ಆಮೇಲೆ ಉದ್ಯೋಗಕ್ಕೆ ಟೈಮ್ ಆಗುತ್ತೆ, ಉದ್ಯೋಗಕ್ಕೆ ಹೋಗುವಂಥವರು, ಮತ್ತು ಬರುವಂತಹದ್ದು, ಮನೆ ಕೆಲಸ ಅಡುಗೆ ಮಾಡುವಂತಹದ್ದು ಸ್ತ್ರೀಯರಾದರೆ, ಪುರುಷರಾದರೆ ಬರುವಂತಹದ್ದು ಲೇಟ್ ಆಗುತ್ತೆ. ಆಮೇಲೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂತಹ, ನಿದ್ರೆ ಮಾಡುವಂತಹದ್ದು. ಇದೇ ಅಲ್ವಾ ನಿಮ್ಮ ಸ್ಕೆಡ್ಯೂಲು? ಹೌದಲ್ವಾ? ಹಿಂಗಿರುತ್ತಲ್ವ ನಾರ್ಮಲ್ ಆಗಿ? ಓಕೆ, ಈಗ ಸ್ಕೆಡ್ಯೂಲ್ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂತ ಅಂದ್ಕೊಳ್ಳಿ, ರಿಲೇಷನ್ ಬಂದರು ಅಂತ ಅಂದ್ಕೊಳ್ಳಿ ಮನೆಗೆ. ಈ ಸ್ಕೆಡ್ಯೂಲಲ್ಲಿ ಯಾವ ಟೈಮ್ ಫಸ್ಟ್ ಕಟ್ ಆಗುತ್ತೆ ಹೇಳಿ? ಹೌದಾ? ನಿಜನಾ ಇಲ್ವಾ? ಅಂದರೆ ನಮ್ಮ ಸ್ಕೆಡ್ಯೂಲಲ್ಲಿ ತೀರಾ ವಲ್ನರಬಲ್ ಆಗಿರುವಂತಹ ಟೈಮಿಂಗ್ಸ್ ಅಂದರೆ ನಾವು ದೇವರಿಗೆ ಕೊಡುವಂತಹದ್ದು ಅಲ್ಲ. ದೇವರು ಇಷ್ಟು ಗರ್ಭದಿಂದ ಹೊತ್ತು, ಆಮೇಲೆ ಅಲ್ಲಿ ಆಚೆ ಬಂದಾಗಿಂದ ನಮ್ಮನ್ನು ಸಹಿಸ್ಕೊಂಡು ವಹಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರೆ ನಾವು ದೇವರಿಗೆ ನಮ್ಮ ಜೀವನದಲ್ಲಿ ಕೊಡ್ತಿರುವಂತಹ ಪ್ರಾಧಾನ್ಯತೆ ಎಷ್ಟು ಗೊತ್ತಾ? ಚಿಕ್ಕ ಡಿಸ್ಟರ್ಬೆನ್ಸ್ ಬಂದರೂ ಫಸ್ಟ್ ಕಟ್ ಆಗುವಂತಹದ್ದು ಊಟ ಅಲ್ಲ, ನಿದ್ರೆ ಅಲ್ಲ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತಹದ್ದಲ್ಲ, ರಿಲೇಷನ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತಹದ್ದಲ್ಲ, ಆಫೀಸ್ಗೆ ಹೋಗುವಂತಹದ್ದಲ್ಲ. ಕಟ್ ಆಗುವಂತಹದ್ದು ಯಾವುದು? ಪ್ರಾರ್ಥನೆ ಮಾಡುವಂತಹದ್ದು, ಬೈಬಲ್ ಓದುವಂತಹದ್ದು. ನಿಮ್ಮನ್ನು ನೋಡ್ತಿರ್ತಾರ ಇಲ್ವ ದೇವರು? ನಮ್ಮನ್ನೆಲ್ಲ ನೋಡ್ತಿರ್ತಾರ ಆ ಸಮಯದಲ್ಲಿ? ನಿಮಗೇನು ಅನ್ಸುತ್ತೆ? ಕಣ್ಣೀರು ಬರುತ್ತೆ ಅಂತ ಅನ್ಸುತ್ತೆ ದೇವರಿಗೆ? ಹೌದಾ? ಯಾಕೆ ನೀವು ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ ಅನ್ನುವಂತಹದ್ದಲ್ಲ ಅಲ್ಲಿ ಪ್ರಶ್ನೆ. ನೀವು ದೇವರಿಗೆ ಎಂಥ ಸ್ಥಾನವನ್ನು ನಮ್ಮ ಜೀವನದಲ್ಲಿ ಕೊಟ್ಟಿದ್ದೀವಿ ಅನ್ನುವಂತಹದ್ದು. ನಾನು ಎಷ್ಟು ಮಾಡಿದೆ ಇವರಿಗೋಸ್ಕರ, ಇವರು ಎಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ನನಗೆ. ಸಂತೋಷ ಆಯಿತು, ಸಾರ್ಥಕ ಆಯಿತು. ನಿಜನಾ ಇಲ್ವಾ? ನೀವು ಅಳ್ತೀರಾ? ನಿಮಗೆ ನಿಮ್ಮ ಮಗ ಕೊಟ್ಟಿರುವಂತಹ ಸ್ಥಾನ ಏನೂ ಇಲ್ಲ ಅಂತ ನಿಮಗೆ ಗೊತ್ತಾದರೆ ನಿಮ್ಗೆ ಅಳು ಬರುತ್ತೆ. ನಿಮ್ಮ ಮಕ್ಕಳು ನಿಮ್ಮನ್ನು ಹೆಂಗೂ ಟ್ರೀಟ್ ಮಾಡ್ತಿಲ್ಲ, ಮರ್ಯಾದೆ ಕೊಡ್ತಿಲ್ಲ, ಗೌರವ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಅಳು ಬರುತ್ತೆ. ಹೋಗಿರ್ತೀರ, ಕಾಲೇಜ್ ಹತ್ರ ಹೋಗಿರ್ತೀರ, ನಿಮ್ಮನ್ನು ಇಂಟ್ರಡ್ಯೂಸೇ ಮಾಡಿಲ್ಲ ತನ್ನ ಫ್ರೆಂಡ್ಸ್ಗೆ, ಏನು ಮಾಡ್ತೀರಾ? ಎಷ್ಟು ಒಳ್ಳೆ ಮಗ ಅಂತ ಮನೆಗೆ ಬರ್ತೀರಾ? ಏನು ಮಾಡ್ತೀರಾ? ನೀವಲ್ಲಿದ್ದರೂ ಸಹ ಡ್ಯಾಡಿ ಹೋಗು ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮಗೇನು ಗೊತ್ತಾಗೋದಿಲ್ಲ ಅಂತ. ಅಥವಾ ಮಮ್ಮಿ ನೀನು ಮನೆಗೆ ಹೋಗು, ನಿನಗೇನು ಗೊತ್ತಾಗೋದಿಲ್ಲ, ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀರಾ? ಹತ್ಕೊಂಡು ಮನೆಗೆ ಬರ್ತೀರಾ? ನಿಜಾನ? ಇಲ್ಲಿ ನಡೀತಿರುವಂತಹದ್ದು ಅದೇ. ಯಾಕೆಂದರೆ ಆವಾಗ ನಿಮ್ಗೆ ರಿಯಲೈಸ್ ಆಗುತ್ತೆ, ನನ್ನ ಮಗ ತನ್ನ ಜೀವನದಲ್ಲಿ ನಾನು ಕೊಟ್ಟಿರುವಂಥ ಸ್ಥಾನ ಇಷ್ಟೇ. ಅದು ಗೊತ್ತಾದಾಗ ನಿಮ್ಗೆ ಕಣ್ಣೀರು ಬಂದರೆ, ಇಲ್ಲೂ ಸಹ ವಲ್ನರೇಬಲ್ ಆಗಿರುವಂತಹ ನಮ್ಮೆಲ್ಲರ ಜೀವನದಲ್ಲಿ ಅಂದರೆ ದೇವರೇ. ಟೈಮ್ ಶಾರ್ಟೇಜ್ ಆದರೆ ದೇವರು ಕೊಡುವಂತಹ ಟೈಮನ್ನು ಕಟ್ ಮಾಡ್ತೇವೆ. ಹಣ ಲೈಟಾಗಿ ಶಾರ್ಟೇಜ್ ಆದರೆ ದೇವ್ರಿಗೆ ನಾವು ಕೊಡ್ತಿರುವಂಥ ಹಣವನ್ನು ಆ ತಿಂಗಳು ಏನೋ ನೀವು ನಿರ್ಣಯಿಸ್ಕೊಂಡಿರ್ತೀರಲ್ವ, ಅದನ್ನು ಕೊಡುವಂತಹದನ್ನು ಕಟ್ ಮಾಡ್ತೇವೆ. ಇನ್ನೊಂದು ಶಾರ್ಟೇಜ್ ಆದರೆ ಅದನ್ನು ಕಟ್ ಮಾಡ್ತೇವೆ. ಆದರೆ ಕಟ್ ಮಾಡುವಂತಹದ್ದೆಲ್ಲ, ಈ ಕಟ್ಟಿಂಗ್ಸ್ ಎಲ್ಲ ಎಲ್ಲಿ ಮಾತ್ರ ನಡೆಯುವಂತಹದ್ದು? ದೇವರಲ್ಲಿ ಮಾತ್ರ. ಯಾಕೆಂದರೆ ಏನು ಪ್ರಶ್ನೆ ಮಾಡೋದಿಲ್ಲ ಅಲ್ವಾ, ಏನೂ ಕೇಳೋದಿಲ್ಲ ಅಲ್ವಾ, ನಿಮ್ಮನ್ನು ಕರೆದು ನಿಲ್ಲಿಸಿ ಕೇಳೋದಿಲ್ಲ ಅಲ್ವಾ, ಇದು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿ. ಹೌದಲ್ವಾ? ಏನು ಮಾಡಿದ್ರೂ ಸಹ ಸುಮ್ಮನೆ ಇರ್ತಾರೆ, ಏನು ಮಾಡಿದ್ರೂ ಸಹ ಏನು ಮಾತಾಡೋದಿಲ್ಲ, ಏನು ಮಾಡಿದ್ರೂ ಸಹ ವಹಿಸ್ಕೊಂಡು ಬರ್ತಿರ್ತಾರೆ, ಏನು ಮಾಡಿದ್ರೂ ಸಹ ಸಹಿಸ್ಕೊಂಡು ಬರ್ತಿರ್ತಾರೆ. ಹೌದಲ್ವಾ? ಇನ್ನೊಂದು ವಚನವನ್ನು ನೋಡೋಣ. ಕೀರ್ತನೆಗಳು 81ನೇ ಅಧ್ಯಾಯ 81ನೇ ಅಧ್ಯಾಯ 11ನೇ ವಚನ. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಇಸ್ರಾಯೇಲ್ಯರು ನನಗೆ ಸಮ್ಮತಿಸಲಿಲ್ಲ. ಆದುದರಿಂದ
ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲಬಿಟ್ಟೆನು. ಮುಂದೆ. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನಾನು ಅವರ ಎದುರಾಳಿಗಳ ಮೇಲೆ ಕೈಯೆತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು. ಯೆಹೋವನ ದ್ವೇಷಿಗಳು ಅವರ ಮುಂದೆ ಮುದರಿಕೊಳ್ಳುವರು, ಅವರಾದರೂ ಸದಾಕಾಲವೂ ಇರುವರು. ಹೌದಲ್ವ? ಏನಂತ ಮಾತಾಡ್ತಿದ್ದಾರಲ್ಲಿ ದೇವರು? ಮತ್ತೆ ಅದೇ ವಿಚಾರ. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಇಸ್ರಾಯೇಲಿಯರು ನನಗೆ ಸಮ್ಮತಿಸಲಿಲ್ಲ. 12ನೇ ವಚನ. 11 ನಾನು ಓದಿದ್ದು, 12 ಓದ್ತಿದ್ದೀನಿ. ಆದುದರಿಂದ ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲಬಿಟ್ಟೆನು. 13ನೇ ವಚನ. ನನ್ನ ಪ್ರಜೆಗಳಾದ ಇಸ್ರಾಯೇಲಿಯರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ಒಂದು ವೇಳೆ ನಡೆದರೆ, ದೇವ್ರು ಅಂದ್ಕೊಂಡಿರುವಂತಹ ಪ್ರಕಾರ ಒಂದು ವೇಳೆ ನಡೆದರೆ ಏನೇನಾಗತ್ತಂತೆ, ಏನೇನು ಮಾಡ್ಲಿಕ್ಕೆ ದೇವ್ರು ರೆಡಿಯಾಗಿ ಕೂತಿದ್ದಾರಂತೆ ಅಲ್ಲಿ ನೋಡಿ ಒಂದ್ಸರಿ. 14ನೇ ವಚನ. 13ರಿಂದ ಇನ್ನೊಂದ್ಸರಿ ಓದೋಣ. ನನ್ನ ಪ್ರಜೆಗಳಾದ ಇಸ್ರಾಯೇಲಿಯರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆಯುತ್ತಾರೆ ಎಷ್ಟೋ ಒಳ್ಳೆಯದು. 14ನೇ ವಚನ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ದೇವರು? ನಾವು ಮಾತು ಕೇಳಿದ್ರೆ, ನಾನು ಅವರ ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು. 15ನೇ ವಚನ. ಯೆಹೋವನ ದೋಷಿಗಳು ಅವರ ಮುಂದೆ ಮುದುರಿಕೊಳ್ಳುವರು, ಅವರಾದರೂ ಸದಾಕಾಲವೂ ಇರುವರು. 16ನೇ ವಚನ. ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿಂದ ಜೇನಿನಿಂದ ತೃಪ್ತಿಪಡಿಸುವೆನು. ಇದು ದೇವರು ಅಂದ್ಕೊಂಡಿರುವಂತಹ ಪ್ಲ್ಯಾನ್. ಯಾವಾಗ ಇಷ್ಟೆಲ್ಲ ಕನಸು ಕಟ್ಕೊಂಡಿದ್ದಾರಂತೆ, ಇದನ್ನೆಲ್ಲ ಮಾಡಬೇಕು ನನ್ನ ಮಕ್ಕಳಿಗೆ ಅಂತ ಹೇಳಿ. ಆದರೆ ನಾವು ಪ್ರತಿ ಸರಿನೂ ದೇವ್ರಿಗೆ ಡಿಸಪಾಯಿಂಟ್ ಮಾಡುವಂತಹದ್ದೇ. ನೀವು ಅಂದ್ಕೊಂಡಿರ್ತೀರ ಅಲ್ವ ಪ್ರಿಯರೇ? ಸಾಕಷ್ಟು ಏನು ರಿಸಲ್ಟ್ ದಿನ ಇದನ್ನು ತೊಗೊಂಡೋಗ್ಬೇಕು ಮನೆಗೆ, ಅದನ್ನು ತೊಗೊಂಡೋಗ್ಬೇಕು. ರೀಸೆಂಟಾಗಿ SSLC ರಿಸಲ್ಟ್ಸು ಬಂತು. ಏನೇನು ಅಂದ್ಕೊಂಡಿರ್ತೀರಾ? ನಿಮ್ಮ ಮಗ SSLC ಎಕ್ಸಾಮ್ ಬರ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಏನೇನು ಅಂದ್ಕೊಂಡಿರ್ತೀರಾ? ರಿಸಲ್ಟ್ಗಿಂತ 1-2 ದಿನದ ಮುಂಚೆ ನಮ್ಮ ಮಗ ಪಾಸಾಗಿ ಹೋಗ್ತಾನೆ, ಫಸ್ಟ್ ಕ್ಲಾಸಲ್ಲಿ ಆಗ್ತಾನೆ ಅಥವಾ ಡಿಸ್ಟಿಂಕ್ಷನ್ ತೊಗೊತಾನೆ, ಈಗಲಿಂದನೇ ಹಣವನ್ನು ರೆಡಿ ಮಾಡಬೇಕು, ಬಂಧು ಬಳಗವನ್ನೆಲ್ಲ ಕರಿಬೇಕು, ಊಟಕ್ಕೆ ಹಾಕಬೇಕು, ಪಾರ್ಟಿ ಇಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀರ ಚಿಕ್ಕದಾಗಿ. ಏನೋ ಹೌದಲ್ವಾ? ರಿಸಲ್ಟ್ ಬಂದಿದ ತಕ್ಷಣ 0 0 0 1 1 1 ಬಂತು ಅಂದ್ಕೊಳ್ಳಿ. ಏನು ಮಾಡ್ತೀರಾ? ಎಷ್ಟು ಮಾಡಿ, ಎಷ್ಟು ಫೀಸ್ ಕಟ್ಟಿ, ಎಷ್ಟು ಟ್ಯೂಷನ್ ಫೀಸ್ ಕಟ್ಟಿ, ಅವರು ಫೀಸ್ ಕಟ್ಟದೇ ಇರಬೇಕಾದ್ರೆ ಹೆಡ್ ಮಿಸ್ಟ್ರೆಸ್ ಕಾಲು ಹಿಡ್ಕೊಂಡು ಗೋಳಾಡಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಫೀಸ್ ಕಟ್ಟಿ, ಮತ್ತೆ ಮಗನಿಗೆ ಓದು ಅಂತ ಹೇಳಿ ಕಣ್ಣೀರು ಹಾಕಿ ಅವ್ನಿಗೆ ಅರ್ಥ ಮಾಡಿಸಿ, ಟ್ಯೂಷನ್ ಕರ್ಕೊಂಡೋಗಿ ಬಿಟ್ಟು, ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು, ಇಷ್ಟೆಲ್ಲ ಮಾಡಿದ್ರು ಅಷ್ಟೇ ಬಂದಿದೆ ಅಂದರೆ ಕೋಪ ಬರುತ್ತಾ ನಿಮಗೆ? ಬಾಧೆ ಆಗುತ್ತಾ? ಕೋಪ ಏನಕ್ಕೋಸ್ಕರ ಬರುತ್ತೆ ಅಂದರೆ ಬಾಧೆ ಆದರೆ ನಿಮಗೆ ಮಕ್ಕಳ ವಿಚಾರದಲ್ಲಿ, ಹೌದಲ್ವಾ? ಇಲ್ಲಿ ನಡೀತಿರುವಂತಹದ್ದೇ. ದೇವರು ಸಹ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರಂತೆ. ನನ್ನ ಮಕ್ಕಳು ನನ್ನ ಕಡೆ ಬಂದುಬಿಡಲಿ ಸಾಕು, ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಬಿಡಲಿ. ಏನು ಮಾಡ್ತೀನಿ? ಅವರ ಶತ್ರುಗಳು ಮುದುರ್ಕೊಂಡ್ಬಿಡ್ತಾರೆ ಗೊತ್ತಾ, ಹಂಗೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಆ ಕಾಲದ ಬಗ್ಗೆ ಮಾತಾಡ್ತಿರುವಂಥದ್ದು. ಈ ಕಾಲದಲ್ಲಿ ಶತ್ರುಗಳು ಅವರು ಯಾರೂ ಇರೋದಿಲ್ಲ. ಓಕೆ, ನನ್ನ ಮಕ್ಕಳು ನನ್ನ ಪಕ್ಷದಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು. ಹೆಂಗೆ ಮಾಡ್ತೀನಿ ಅವರ ಜೀವನವನ್ನು? ಅವರ ಶತ್ರುಗಳು ಮುದುರ್ಕೊಬೇಕು, ಇವರನ್ನು ನೋಡಿದ್ರೆ ಭಯಪಡಬೇಕು, ಯಾರೂ ಸಹ ನಿಂತ್ಕೊಬಾರ್ದು, ಹಂಗೆ ಮಾಡಬೇಕು ಅಂತ ಅನ್ನುವಂಥ ಎಕ್ಸ್ಪೆಕ್ಟೇಷನ್, ಕನಸನ್ನು ಕಟ್ಕೊಂಡಿದ್ದಾರಂತೆ. ಇವರು ಎಂಥವರು? ಇಸ್ರಾಯೇಲಿಯರು. ಅಥವಾ ನಾವೆಂಥವರು? ದೇವರ ಆ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡ್ರೆ ಯಾವತ್ತಾದರೂ ಫುಲ್ಫಿಲ್ ಮಾಡಿದ್ವಾ? ಯಾವತ್ತಾದರೂ ನಮ್ಮ ಜೀವನವನ್ನು ದೇವರು ನೋಡಿ ಇದು ಸಹಿಸಿಕೊಳ್ಳುವಂತಹ ಜೀವನ ಅಲ್ಲ, ಸಂತೋಷ ಪಡುವಂತಹ ಜೀವನ ಅಂತ ಯಾವತ್ತು ಅಂದ್ಕೊಳ್ತಾರೋ ಅವತ್ತು ಹ್ಯಾಪಿಯೆಸ್ಟ್ ಡೇ ದೇವರ ಜೀವನದಲ್ಲಿ. ಆದರೆ ಅನ್ಫಾರ್ಚುನೇಟ್ಲಿ ಎಲ್ಲರ ಜೀವನಗಳು ಎಂಥ ಜೀವನಗಳೇ ದೇವರಿಗೆ? ಎಂಥ ಜೀವನಗಳು? ಸಹಿಸಿಕೊಳ್ಳುವಂತಹ ಜೀವನನೇ. ಒಂದೊಳ್ಳೆ ಕೆಲಸ ಮಾಡಿದ್ರೆ 10 ಕೆಟ್ಟ ಕೆಲಸ ಮಾಡಿರ್ತೇವೆ, ಇನ್ನೊಂದೊಳ್ಳೆ ಕೆಲಸ ಮಾಡಿದ್ರೆ ಇನ್ನೊಂದು 20 ಕೆಟ್ಟ ಕೆಲಸ ಮಾಡಿರ್ತೀವಿ. ಇದು ಪರಿಸ್ಥಿತಿ. ಬೆಳಗ್ಗೆ ಒಂದೊಳ್ಳೆ ಕೆಲಸ, ಮಧ್ಯಾಹ್ನ 2 ಕೆಟ್ಟ ಕೆಲಸ. ಬೆಳಗ್ಗೆ ನಾವು ಮಾಡಿರುವಂಥ ಒಳ್ಳೆ ಕೆಲಸವನ್ನು ನೋಡಿ ನನ್ನ ಮಗ ಇನ್ನು ನೀತಿವಂತನಾಗೋದ, ಮುಗ್ದೋಯ್ತಿನ್ನ ಅಂತ ದೇವರು ಅಂದ್ಕೊಳ್ಳೋಷ್ಟರಲ್ಲಿ ಮಧ್ಯಾಹ್ನ ದಾರಿ ತಪ್ಪಿರ್ತೇವೆ. ಇದೇ ಅಲ್ವ ಪರಿಸ್ಥಿತಿಗಳು? ಅದಕ್ಕೆ ದೇವರು ಇಲ್ಲಿ ಬಾಧೆ ಪಡ್ತಿರುವಂತಹದ್ದು. ಒಂದು ವೇಳೆ ನೀವು ನಾನು ಅಂದ್ಕೊಂಡಿರುವಂತೆ ಮಾಡಿದ್ರೆ ನಾನು ಇದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಬಾಧೆ ಪಡ್ತಿದ್ದಾರೆ. ಇನ್ನೊಂದು ಸರಿ ಓದಿ ವಚನವನ್ನು. ಈಗ ಓದಿರುವಂತಹ ವಚನವನ್ನು ಇನ್ನೊಂದು ಸಾರಿ ಓದಿ. ಕೀರ್ತನೆಗಳು 81:11. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ,
ಇಸ್ರಾಯೇಲರು ನನಗೆ ಸಮ್ಮತಿಸಲಿಲ್ಲ. ಆದದರಿಂದ ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲಬಿಟ್ಟೆನು. ಆಮೇಲೆ ಮುಂದೆ ಓದಿ. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನಾನು ಅವರ ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅನುಭವಿಸುವೆನು. ಯೆಹೋವನ ದ್ವೇಷಿಗಳು ಅವರ ಮುಂದೆ ಮುದರಿಕೊಳ್ಳುವರು, ಅವರಾದರೂ ಸದಾಕಾಲವೂ ಇರುವರು. ಹೌದಲ್ವಾ? ಇದು ದೇವರ ಎಕ್ಸ್ಪೆಕ್ಟೇಷನ್. ಇಷ್ಟು ಚೆನ್ನಾಗಿರಬೇಕು ನಿಮ್ಮ ಜೀವನಗಳು, ನಮ್ಮೆಲ್ಲರ ಜೀವನಗಳು ಅನ್ನುವಂತಹ ದೇವರ ಎಕ್ಸ್ಪೆಕ್ಟೇಷನ್. ಆದರೆ ಆ ಜೀವನವನ್ನು ಇನ್ನೇನು ಸರಿ ಮಾಡಬೇಕು ಅಂತ ದೇವರು ಕೈ ಹಾಕೋಷ್ಟರಲ್ಲಿ ಏನು ನಡೀತಿದೆ? ನಡಿಬಾರ್ದನ್ನು ನಾವೇ ಮಾಡ್ತಿದ್ದೇವೆ. ಹೌದಲ್ವ? ಅದಕ್ಕೆ ಭಕ್ತಿಯಲ್ಲಿ ಕಂಟಿನ್ಯೂ ಆಗಿರುವಂತಹದ್ದು ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್? ಭಕ್ತಿಯಲ್ಲಿ ನಮಗಿರುವಂತಹ ಭಕ್ತಿ ಕಂಟಿನ್ಯೂಟಿ ಆಗಿರಬೇಕು. ಅದು ಕಂಟಿನ್ಯೂಸ್ ಆಗಿರಬೇಕು. ಅದು ಬ್ರೇಕ್ ಆಗಿ ಬರ್ತದೆ ಅಂತ ಅಂದ್ಕೊಳ್ಳಿ. ಆವಾಗ ದೇವರಿಗೆ ಈ ಸಿಚುವೇಶನ್ ಬರುತ್ತೆ. ಯಾವ ಸಿಚುವೇಶನ್? ದೇವರು ಇನ್ನೇನು ಎಲ್ಲ ಸರಿ ಮಾಡಬೇಕು ಅಪ್ಪ ಅಂತ ಹೇಳಿ ಖುಷಿ ಪಡ್ತಿರ್ಬೇಕಾದ್ರೆ ಆವಾಗ ಬ್ರೇಕ್ ಆಗುತ್ತೆ ನಮ್ಮ ಭಕ್ತಿ. ಮತ್ತೆ ದೇವರಿಗೆ ಬಾಧೆ ಪಡಿಸುವಂತಹದ್ದು, ಮತ್ತೆ ಸಂತೋಷಪಡಿಸುವಂತಹದ್ದು, ಮತ್ತೆ ಬಾಧೆ ಪಡಿಸುವಂತಹದ್ದು. ಆ ಕಡೆ ಬೆಚ್ಚಗೂ ಇಲ್ಲದೆ, ಆ ಕಡೆ ಬಿಸಿನೂ ಇಲ್ಲದೆ, ಈ ಕಡೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವಂತಹ ಜೀವನ ಆಗೋಗುತ್ತೆ. ಹೌದಾ? ಈ ಸಮಾಜಕ್ಕಂತೂ ದೇವರ ಮೇಲಿರುವಂತಹ ಬ್ಲೇಮ್ಗಳು ಹೋಗೋದೇ ಇಲ್ಲ. ಮನುಷ್ಯರೆಲ್ಲ ಯಾಕಂದರೆ ಅಭ್ಯಾಸವಾಗಿ ಚಿಕ್ಕ ವಯಸ್ಸಿಂದ ಬೆಳೆದುಬಿಟ್ಟಿದೆ. ಅಯ್ಯೋ ಪರಮಾತ್ಮ ನೀನಿದೆಯೇನೋ, ಕೇಳಿದ್ದೀವಿ ಈ ಮಾತುಗಳನ್ನು. ಅವರು ಕ್ರೈಸ್ತರಲ್ಲ, ಆದರೂ ದೇವರನ್ನು ಬೈತಾರೆ. ಅವರು ಕ್ರೈಸ್ತರಲ್ಲದೇ ಇದ್ದರೂ ಅವ್ರು ನಂಬಿರುವಂತಹ ದೇವರು ಯಾರನ್ನು ನಂಬಿದರೂ ಅವ್ರಿಗೆ ಬೈತಾರೆ. ನೀನಿದೆಯೇನೋ, ನಿಜವಾಗ್ಲೂ ಕಣ್ಣು ಮುಚ್ಕೊಂಡಿದ್ಯೇನೋ, ಅದು ಹೋಗಿ ಬನ್ನಿ ಅನ್ನುವಂಥದ್ದಿಲ್ವೇ ಇಲ್ಲ. ಇದೆಯೇನೋ, ಕಣ್ಣು ಮುಚ್ಕೊಂಡಿದ್ಯೇನೋ, ನಿನಗಿದೆಯೇನೋ, ಮನಸ್ಸಿದೆಯೇನೋ, ನಾನೇ ಸಿಕ್ಕದ್ನೇನೋ ನಿನ್ನ ಕೈಗೆ. ಇದು ದೇವ್ರಿಗೆ ನಾವು ಕೊಡುವಂತಹ ಗೌರವ. ಒಂದು MLAಯನ್ನು ಸರ್ ಅಂತ ಹೇಳಿ ಮಾತಾಡಿಸ್ತೇವೆ. ನಿಮ್ಮ ಮೇಲಿರುವಂತಹ ಸುಪೀರಿಯರನ್ನು ಸರ್ ಅಂತ ಹೇಳಿ ಮಾತಾಡಿಸ್ತೇವೆ. ಅಥವಾ ನಿಮ್ಮ ಜೊತೆ ಇರುವಂಥವ್ರನ್ನೇ ನೀಟಾಗಿ ಮರ್ಯಾದಪೂರ್ವಕವಾಗಿ ಹೆಸರಿಡಿದು ಕರೆದು ಮಾತಾಡಿಸ್ತೇವೆ. ಹೌದಲ್ವ? ಬ್ರದರ್ ಅಂತ ಕರಿತೀರಾ. ಅಥವಾ ಇದು ನೀವು ಒಬ್ಬ ಮನುಷ್ಯನಿಗೆ ಕೊಡ್ತಿರುವಂತಹ ಗೌರವ. ಆದರೆ ದೇವರಿಗೆ ಕೊಡ್ತಿರುವಂತಹ ಗೌರವ ಎಲ್ಲಿ? ಇರುವಂಥ 800 ಕೋಟಿ ಜನರಲ್ಲಿ 790,99,000 ಅಷ್ಟು ಜನನೂ ದೇವರನ್ನೇ ಬೈಯುವಂಥವ್ರೆ. ಆದರೆ ಹೆಂಗಿರುತ್ತಲ್ವ? ಒಬ್ಬರೇ ದೇವರೊಬ್ಬರೇ. ಈಗ ಇಷ್ಟು ಜನ ಸೇರಿಸಿ ಬೈತಿದ್ದಾರೆ ದೇವರನ್ನು. ಹೆಂಗಿರುತ್ತಲ್ವ? ವಿಚಿತ್ರ ಏನು ಅಂದರೆ, ಏನೇನು ಕಲಿಸಿದ್ರಂತೆ ಗೊತ್ತಾ? ಲಾಸ್ಟ್ ವೀಕ್ ನಾವು ನೋಡ್ಕೊಂಡ್ವಲ್ವ, ದೇವರು ಮನುಷ್ಯರಿಗೆ ಏನೇನು ಕಲಿಸಿದ್ರು. ತಾಯಿ ಗರ್ಭದಲ್ಲಿರಬೇಕಾದ್ರೆ ಹಾಲು ಕುಡಿಯುವಂತಹದ್ದು, ಹೊರಗಡೆ ಬಂದ ನಂತರ ಹೇಗೆ ಹಾಲು ಕುಡಿಬೇಕು ಅನ್ನುವಂಥ ತಾಯಿ ಗರ್ಭದಲ್ಲಿ ಟ್ರೈನ್ ಮಾಡಿದ್ರು. ಹೇಗೆ ನಡಿಬೇಕು ಅನ್ನುವಂಥದ್ದನ್ನು ಟ್ರೈನ್ ಮಾಡಿದ್ರು. ಹೇಗೆ ಕ್ರಾಲ್ ಮಾಡಬೇಕು ಅನ್ನುವಂಥದ್ದನ್ನು ರೆಡಿ ಮಾಡ್ಕೋ ದೀಕ್ಷಿತ. ಇಮೇಜನ್ನು ಇನ್ನೊಂದು ಸರಿ ಪ್ರೆಸೆಂಟ್ ಮಾಡು, ಲಾಸ್ಟ್ ವೀಕ್ ಹಾಕಿರುವಂತಹದ್ದನ್ನು. ಒಂದು ವಚನ ನೋಡೋಣ. ಆಗಲೇ ಒಂದು ವಚನವನ್ನು ಓದಿದ್ವಿ ನಾವು, ಅದರಲ್ಲಿ ಆ ಪಾರ್ಟನ್ನು ಮಾತ್ರ ಬಿಟ್ಟಿದ್ವಿ ಈಗ ತಗೊಳ್ಲಿಕ್ಕೆ. ಹೋಶೇಯನ ಗ್ರಂಥ 11ನೇ ಅಧ್ಯಾಯ. ಹೋಶೇಯನ ಗ್ರಂಥ 11ನೇ ಅಧ್ಯಾಯ 3ನೇ ವಚನವನ್ನು ಓದೋಣ. 11:3. ನಾನೇ ಎಫ್ರಾಯಿಮಿಗೆ ನಡೆದಾಟವನ್ನು ಕಲಿಸಿದೆನು, ಅದನ್ನು ಕೈಯಲ್ಲಿ ಎತ್ತುಕೊಂಡೆನು. ತನ್ನನ್ನು ಸ್ವಸ್ಥ ಮಾಡಿದವನು ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ದೇವರೇ ಹೇಳ್ಕೊಳ್ತಿರುವಂತಹದ್ದು, ನಾನು ಏನೇನು ಕಲಿಸ್ತೆ ಮನುಷ್ಯರಿಗೆ ಅಂದರೆ, ಇವರೆಲ್ಲ ಪರಮಾತ್ಮ ನೀನು ಇದೆಯೇನೋ, ನೀನು ಕಣ್ಣು ಮುಚ್ಕೊಂಡಿದ್ಯೇನೋ. ಇನ್ನೊಂದು ಸ್ವಲ್ಪ ಜನ ನಾನು ಕೇಳಿಸ್ಕೊಂಡಿರುವಂತಹದ್ದು ಅಂದರೆ ಸಭೆಯ ಮರ್ಯಾದೆಗೆ ಧಕ್ಕೆ ಬರಬಾರ್ದು ಅಂತ ಶಾಪ ಹಾಕುವಂಥವ್ರು ಇದ್ದಾರೆ ಗೊತ್ತಾ ದೇವರಿಗೆ. ಮನುಷ್ಯರಾಗಿ ದೇವರಿಗೆ ಶಾಪ ಹಾಕುವಂಥವ್ರು ಇದ್ದಾರೆ. ಕೆಟ್ಟ ಮಾತು ದೇವರಿಗೆ ಬೈಯುವಂತಹದ್ದು. ದೇವರು ಏನಂತಿದ್ದಾರೆ ಗೊತ್ತಾ? ನಿಮಗೆ ನಡೆಯುವಂತಹದ್ದು ಕಲಿಸಿದ್ದು ಯಾರು? ಈ ವಚನವನ್ನು ಇನ್ನೊಂದು ಸಾರಿ, 3ನೇ ವಚನ. ನಾನೇ ಎಫ್ರಾಯಿಮಿಗೆ ನಡೆದಾಟವನ್ನು ಕಲಿಸಿದೆನು. ನಾನು ಎಫ್ರಾಯಿಮಿಗೆ ಏನನ್ನು ಕಲಿಸ್ದೆ? ನಡೆದಾಟವನ್ನು. ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ ನನ್ನ ಜೀವನದಲ್ಲಿ ದೇವರು, ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಿದ್ದೀವಲ್ವ ಇವತ್ತು ಮನುಷ್ಯರಾಗಿ ದೇವರಿಗೆ. ದೇವರು ಏನಂತಿದ್ದಾರೆ ಗೊತ್ತಾ? ನಾನೇ ನಿಮಗೆ ನಡೆಯುವಂತಹದ್ದನ್ನೂ ಸಹ ಹೇಳ್ಕೊಟ್ಟಿದ್ದು ನಾನೇ. ಮುಂದೆ, ನಾನೇ ಎಫ್ರಾಯಿಮಿಗೆ ನಡೆದಾಟವನ್ನು ಕಲಿಸಿದೆನು, ಅದನ್ನು ಕೈಯಲ್ಲಿ ಎತ್ತುಕೊಂಡೆನು, ತನ್ನನ್ನು ಸ್ವಸ್ಥ ಮಾಡಿದವನು ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ಇಷ್ಟು ಮಾಡಿದ್ರೂ ಸಹ ನಾನೇ ಅದನ್ನೆಲ್ಲ ಮಾಡಿದ್ದು ಅಂತ ಹೇಳಿ ಅದಕ್ಕೆ ಗೊತ್ತಾಗಿಲ್ಲ. ನಡೆಯುವಂತಹದ್ದನ್ನು ಕಲಿಸ್ದೆ, ಕೈಯಲ್ಲಿ ಎತ್ಕೊಂಡೆ, ಪ್ರೀತಿ ತೋರಿಸ್ದೆ. ಇಷ್ಟು ಮಾಡಿದ್ರೂ ಸಹ ಆ ಮಗುವಿಗೆ ದೊಡ್ಡದಾದ ನಂತರ ನಾನೇ ಮಾಡಿದ್ದು ಅಂತ ಗೊತ್ತಾಗಿಲ್ಲ. ಈ ಸಮಾಜಕ್ಕೆ ಹಾಗೆ ಅಲ್ವಾ ಪ್ರಿಯರೇ? ದೇವರು ಹಾಗೆ ಅಲ್ವಾ ಆಗಿರುವಂತಹದ್ದು? ಇಷ್ಟ ಬಂದಂಗೆ ದೇವರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಬೈತಿದ್ದಾರೆ, ಗೊಣಗಾಡ್ತಿದ್ದಾರೆ ಅಂತ ಹೇಳಿದ್ರೆ
ಏನು ಕೊಟ್ಟಿದ್ದಾರೆ ಇವರ ಜೀವನದಲ್ಲಿ, ದೇವರ ಕಾಂಟ್ರಿಬ್ಯೂಷನ್ ಏನು ನಮ್ಮೆಲ್ಲರ ಜೀವನದಲ್ಲಿ ಅಂತ ಸಮಾಜಕ್ಕೆ ಇವತ್ತು ಅರ್ಥ ಆಗ್ತಾನೇ ಇಲ್ಲ. ಇಮೇಜನ್ನು ಒಂದು ಸರಿ ನೋಡೋಣ, ಲಾಸ್ಟ್ ವೀಕನ್ನು ನೋಡಿದಂತಹದ್ದು. ಏನೇನು ಕಲಿಸಿದ್ರಂತೆ ಇದರ ಪ್ರಕಾರ ನಾವು ಸೈಂಟಿಫಿಕಲಾಗಿ ನೋಡಿದ್ವಿ ಲಾಸ್ಟ್ ವೀಕ್. ಇದೆಲ್ಲ ಸೈಂಟಿಫಿಕಲಾಗಿ ಪ್ರೂವ್ ಆಗಿರುವಂತಹದ್ದು, ನಾನು ಮಾಡ್ಕೊಂಬಂದಿರುವಂತಹದ್ದಲ್ಲ. ಏನೇನು ಕಲಿಸಿದ್ರಂತೆ ದೇವರು? ಟಾನಿಕ್ ನೆಕ್ ರಿಫ್ಲೆಕ್ಸ್, ಅಂದರೆ ಮಗುವಿಗೆ ಆ ಕಡೆ ಈ ಕಡೆ ಏಟಾಗಬಾರ್ದು ಅಂತ ಹೇಳಿ ಮಗು ಕೈ ಚಾಚ್ಕೊಡುವಂತೆ ಮಾಡ್ತಾರಂತೆ. ನೀವು ಕೆಳಗಿಟ್ಟಿದ ತಕ್ಷಣ ನೀವು ಇನ್ನೊಂದು ಕಡೆ ಎಲ್ಲಾದರೂ ಹೋದರೂ ಸಹ ತುಂಬ ಎಳೆ ವಯಸ್ಸಿನಲ್ಲಿರಬೇಕಾದ್ರೆ ಮಗು ತಿರುಗೋದಿಲ್ಲ, ಸ್ವಲ್ಪ ತಿಂಗಳಾದ ನಂತರ ತಿರುಗ್ಲಿಕ್ಕೆ ಶುರು ಮಾಡುತ್ತೆ. ಚಿಕ್ಕ ಎಳೆಯ ವಯಸ್ಸಿನಲ್ಲಿ ನೀವು ಮಗುವನ್ನು ಬಿಟ್ಟು ಹೋದ ನಂತರ ಕೈ ಚಾಚ್ಕೊಂಡು ಸುಮ್ಮನೆ ಆಗೋಗ್ಬಿಡುತ್ತೆ, ಆ ಕಡೆ ಈ ಕಡೆ ಯಾವ ಕಡೆನೂ ಉರುಳೋದಿಲ್ಲ. ಸೇಫ್ಟಿಗೆ ದೇವರು ಕಲಿಸಿರುವಂತಹದ್ದು ಮಕ್ಕಳಿರಬೇಕಾದ್ರೆ ನಮ್ಮೆಲ್ಲರಿಗೂ. ನೆಕ್ಸ್ಟ್ ಗ್ರಾಸ್ಪ್ ರಿಫ್ಲೆಕ್ಸ್, ವಸ್ತುವನ್ನು ಹೇಗೆ ಹಿಡ್ಕೋಬೇಕು ಅನ್ನುವಂತಹದ್ದನ್ನು ಆವಾಗಲಿಂದಲೇ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡಿದ್ರಂತೆ. ನಾವು ನೋಡುತ್ತಲ್ವ ಕಳೆದ ವಾರ, ಅದಕ್ಕೆ ನಿಮ್ಮ ಬೆರಳು ಕೊಟ್ಟರೂ ಸಹ ಮಗು ಬಿಡೋದಿಲ್ಲ, ಗಟ್ಟಿಯಾಗಿ ಹಿಡ್ಕೊಳ್ಲಿಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ರಿಫ್ಲೆಕ್ಸ್, ನಡೆಯುವಂತಹದ್ದನ್ನು ಚಿಕ್ಕ ವಯಸ್ಸಿಂದನೇ ಕಲಿಸ್ತಿದ್ದಾರೆ ದೇವರು ಪ್ರತಿಯೊಬ್ಬೊಬ್ಬರಿಗೂ. ಕ್ರಾಲ್ ರಿಫ್ಲೆಕ್ಸ್ ಅಂದರೆ ದೇಕುವಂತಹದ್ದು, ಮುಂದೆ ಹೋಗುವಂತಹದ್ದು, ಕೈ ಕಾಲುಗಳನ್ನು ಮುಂದೆ ಚಾಚ್ಕೊಂಡು, ಹೌದಾ? ಇದನ್ನೆಲ್ಲ ಕಲಿಸಿ ಚಿಕ್ಕ ಮಗುವಿನಿಂದ ಒಬ್ಬ ಮನುಷ್ಯನನ್ನು ದೊಡ್ಡದವನ್ನಾಗಿ ಮಾಡಿದ ನಂತರ ಆ ಮನುಷ್ಯನ ಬಾಯಿಂದ ಬರುವಂತಹ ಮಾತೇನು? ನೀನಿದೆಯಾ, ನೀನೇನು ಮಾಡಿದೆ? ಈ ಮಾತುಗಳನ್ನು ಕೇಳಲಿಕ್ಕೆ ಚಿಕ್ಕ ವಯಸ್ಸಿಂದ ಒಬ್ಬ ಮನುಷ್ಯನನ್ನು ದೊಡ್ಡವನ್ನಾಗಿ ಮಾಡಬೇಕು ದೇವರು. ಈ ಮನುಷ್ಯ ದೊಡ್ಡವನಾದ ನಂತರ ಈ ಮಾತನ್ನು ಮಾತಾಡ್ತಾನೆ ಎನ್ನುವಂತಹದ್ದಕ್ಕೋಸ್ಕರನ ದೊಡ್ಡವನ್ನಾಗಿ ಮಾಡಿದ್ದು ಒಬ್ಬ ಮನುಷ್ಯನನ್ನು. ಅದಕ್ಕೆ ಹಳೆ ಒಡಂಬಡಿಕೆ ಇದುದ್ದಕ್ಕೂ ಸಹ ಇದನ್ನೇ ನೋಡ್ತೇವೆ. ನಾನು ಅದು ಮಾಡಿದೆ, ಇದು ಮಾಡಿದೆ, ನಿಮ್ಮನ್ನು ಎತ್ಕೊಂಡೆ, ನಿಮಗೆ ನಡೆಯುವಂತಹದ್ದನ್ನು ಕಲಿಸ್ದೆ, ಮಗುವಾಗಿರ್ಬೇಕಾದ್ರೆ ನಿಮ್ಮನ್ನು ಕರೆದೆ. ಇನ್ನೊಂದಷ್ಟು ವಚನವನ್ನು ನೋಡೋಣ. ಎಹೆಸ್ಕೇಲನ ಗ್ರಂಥ ಹೆಂಗೆಲ್ಲ ವಿವರಿಸ್ಲಿಕ್ಕಾದರೆ ಹಂಗೆಲ್ಲ ವಿವರಿಸ್ಬಿಟ್ಟಿದ್ದಾರೆ ದೇವರು. ಎಹೆಸ್ಕೇಲನ ಗ್ರಂಥ 16ನೇ ಅಧ್ಯಾಯ 1ನೇ ವಚನ, 16:1. ಆಮೇಲೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ಯೆರೂಸಲೇಮಿಗೆ ಅದರ ಅಸಹ್ಯ ಕಾರ್ಯಗಳನ್ನು ತಿಳಿಯಪಡಿಸಿ ಹೀಗೆ ನುಡಿ, ಕರ್ತನಾದ ಯೆಹೋವನು ಯೆರೂಸಲೇಮೆಂಬಾಕೆಗೆ ಈ ಮಾತನ್ನು ಹೇಳಿ ಕಳುಹಿಸಿದ್ದಾನೆ. ನೀನು ಹುಟ್ಟಿದ್ದು ಕಾನಾನ್ ದೇಶ, ಅದೇ ನಿನ್ನ ಜನ್ಮಭೂಮಿ. ನಿನ್ನ ತಂದೆ ಅಮೋರಿಯನು, ನಿನ್ನ ತಾಯಿ ಹಿತ್ತಿಯಳು. ನಿನ್ನ ಜನವನ್ನು ಕುರಿತು ಏನು ಹೇಳಲಿ? ನೀನು ಹುಟ್ಟಿದ ದಿವಸದಲ್ಲಿ ಯಾರು ನಿನ್ನ ಹೊಕ್ಕಳು ಕೊಯ್ದು ಕಟ್ಟಲಿಲ್ಲ, ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ, ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ, ನಿನ್ನನ್ನು ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ, ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಯಾರು ನಿನಗೆ ಇಂತಹ ಸಹಾಯವನ್ನು ಮಾಡಲಿಲ್ಲ. ನಿನ್ನ ಜನನದ ದಿವಸದಲ್ಲಿ ನೀನು ಹೇಸಿಗೆಯಾಗಿದ್ದಿ, ನಿನ್ನನ್ನು ಬಯಲಿನಲ್ಲಿ ಬಿಸಾಟು ಬಿಟ್ಟರು. ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದೆನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳೇ ಬಯಸಿದೆನು. ಏನಂತೆ? ಹೆಂಗಿದ್ವಂತೆ ನಾವು ಇಷ್ಟಕ್ಕೂ? ಇದು ಪ್ರತಿ ಮನುಷ್ಯನ ಪರಿಸ್ಥಿತಿ ಪ್ರಿಯರೇ. ಬರೀ ಇಸ್ರಾಯೇಲಿಯರ ಪರಿಸ್ಥಿತಿ ಮಾತ್ರ ಅಲ್ಲ, ಪ್ರತಿ ಮನುಷ್ಯರ ಪರಿಸ್ಥಿತಿನೂ ಇದೆ. ದೇವರು ಕೈ ಬಿಟ್ಟರೆ ಆ ತಾಯಿ ಗರ್ಭದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವೇನೋ ಬೆಳೆದ ನಂತರ ದೇವರು ಹಾಗೆ ಹಿಂಗೆ ಇದೆಯೇನೋ ಇಲ್ವಾ ಅಂತ ಹೇಳಿ ಹೋಗೋಬಾರೋ ಅಂತೆಲ್ಲ ಮಾತಾಡ್ತಿದ್ದೀವಿ ದೇವರ ಕುರಿತಂತೆ. ನಮ್ಮ ಪ್ರಾರಂಭದ ಹಂತ ಏನಂತೆ ಗೊತ್ತಾ? ಇಲ್ಲಿ 4ನೇ ವಚನದಿಂದ ಓದೋಣ. ನಿನ್ನ ಜನನವನ್ನು ಕುರಿತು ಏನು ಹೇಳಲಿ? ನೀನು ಹುಟ್ಟಿದ ದಿವಸದಲ್ಲಿ ಯಾರೂ ನಿನ್ನ ಹೊಕ್ಕಳು ಕುಯ್ದು ಕಟ್ಟಲಿಲ್ಲ, ನಿನ್ನನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಲಿಲ್ಲ, ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ, ನಿನ್ನನ್ನು ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ. 5ನೇ ವಚನ, ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಯಾರೂ ನಿನಗೆ ಇಂಥ ಸಹಾಯ ಮಾಡಲಿಲ್ಲ. ನಿನ್ನ ಜನನ ದಿವಸದಲ್ಲಿ ನೀನು ಹೇಸಿಗೆಯಾಗಿದ್ದಿ, ನಿನ್ನನ್ನು ಬಯಲಿನಲ್ಲಿ ಬಿಸಾಡು ಬಿಟ್ಟರು. 6ನೇ ವಚನ, ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲಿ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದ್ದೆನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದೆನು. ದೇವರು ಒಂದು ವೇಳೆ ಮನುಷ್ಯರ ಜೀವನದಲ್ಲಿಲ್ಲ ಅಂದರೆ ಇದೇ ಪರಿಸ್ಥಿತಿ. ಕಾಪಾಡಲಿಕ್ಕೆ ದೇವರಿಲ್ಲದೆ ಹೋದರೆ ಇದೇ ಪರಿಸ್ಥಿತಿ, ಪ್ರತಿಯೊಬ್ಬೊಬ್ಬರ ಪರಿಸ್ಥಿತಿಯೂ ಸಹ. ನಾವೆಲ್ಲರೂ ಅನಾಥರೇ. ನಮಗೆ ನೋಡ್ಕೊಳ್ಲಿಕ್ಕೆ ತಾಯಿ ತಂದೆ ಇರ್ಬೋದು, ನೀವು ಅನ್ಬೋದು ನಾವು ಇದ್ದೀವಲ್ವ ನಮ್ಮ ಮಗುಗೆ ಎಣ್ಣೆ ಹಚ್ಚಲಿಕ್ಕೆ, ನಾವು ಇದ್ದೀವಲ್ವ ನಮ್ಮ ಮಗು ಪೌಡ್ರ್ ಹಾಕ್ಲಿಕ್ಕೆ ಅಂತ ಹೇಳಿ. ದೇವರ ಕೃಪೆ ದಯೆ ನಾವು ನೋಡಿದ್ವಲ್ವ ಕಳೆದ ವಾರ ಎಲ್ಲವೂ ಸಹ. ಇಲ್ಲದೆ ಹೋದರೆ ಜನಾಂಗವಾಗಿ ಮನುಷ್ಯ ಕುಲವಾಗಿ ನಾವು ಭೂಮಿಯ ಮೇಲೆ ಬದುಕೋದೇ ಇಲ್ಲ.
ಇವರೆಲ್ಲ ಮರ್ತಿದ್ದಾರೆ, ದೇವರು ಮಾಡಿದ್ದೆಲ್ಲ ಮರ್ತಿದ್ದಾರೆ. ನೀವೊಂದು ಕಾಲವನ್ನು ನೆನಪು ಮಾಡ್ಕೊಳ್ಳಿ. ನಾವೆಲ್ಲಿದ್ವಿ ಚಿಕ್ಕ ವಯಸ್ಸಲ್ಲೇ ಇರಬೇಕಾಗಿಲ್ಲ. ದೊಡ್ಡ ಯವ್ವನ ಕಾಲದಲ್ಲೂ ಸಹ ನೀವೆಲ್ಲರೂ ಇಲ್ಲಿರುವಂತಹ ಬಹಳಷ್ಟು ಜನ ಯವ್ವನ ಕಾಲವನ್ನು ದಾಟಿರುವಂಥವರು ಸಹ ಇದ್ದೀರ. ಯೋಚನೆ ಮಾಡಿ ನೋಡಿ, ಬಾಲ್ಯದಲ್ಲಿ ಯವ್ವನ ಕಾಲದಲ್ಲೆಲ್ಲ ನಾವು ಹೆಂಗಿದ್ವಿ, ಎಂತೆಂಥ ಪರಿಸ್ಥಿತಿಲಿದ್ವಿ, ಎಂತೆಂಥ ಪಾಪದಲ್ಲಿದ್ವಿ. ಅವಾಗ ಈ ಮಾತುಗಳನ್ನೆಲ್ಲ ಅಪ್ಲೈ ಮಾಡಿ ನೋಡಿ ಒಂದು ಸಾರಿ. ದಾರಿಲಿ ಬಿಸಾಡಿದ್ರು, ಯಾರೂ ನಮ್ಮನ್ನು ನೋಡ್ತಿರಲಿಲ್ಲ, ಯಾರೂ ಸಹ ನಮ್ಮನ್ನು ಟೇಕ್ ಕೇರ್ ಮಾಡುವಂಥವ್ರು ಇರಲಿಲ್ಲ. ದೇವರು ಬಂದು ಬಟ್ಟೆಯಲ್ಲಿ ಸುತ್ತಿ ತಗೊಂಡು ನಾವು ಹೇಸಿಗೆ ಆಗಿದ್ರೂ ಸಹ ಕರುಣಿಸಿದ್ರು. ಅದಕ್ಕೆ ಇಲ್ಲಿದ್ದೀವಿ. ಹೌದಾ? ನಿಜನಾ? ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಅನ್ವಯಿಸಲ್ಪಡುವಂತಹ ಮಾತೇನಾಯಿತು. ಇಷ್ಟು ವಿವರವಾಗಿ, ಇನ್ನೂ ವಿವರವಾಗಿ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ವಿವರವಾಗಿ ಹೇಳಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ನಾನು ನಿನಗೋಸ್ಕರ ಇದನ್ನು ಮಾಡ್ತೆ, ಅದನ್ನು ಮಾಡ್ತೆ, ನಿನಗೆ ನಡೆಯುವಂತಹದನ್ನು ಕಲಿಸ್ತೇನೆ, ನನ್ನ ಗರ್ಭದಲ್ಲಿ ನೋಡಿಕೊಂಡೆ, ನೀನು ಸಾಯುವವರೆಗೂ ಹೋದೆ, ಸಹಿಸ್ಕೊಂಡೇ ಇದ್ದೆ, ವಹಿಸ್ಕೊಂಡಿದ್ದೀನಿ. ಇನ್ನೊಂದಷ್ಟು ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಏಕೆಂದರೆ ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ನಾವು ಓದ್ತಿರುವಂತಹ ವಚನಗಳೆಲ್ಲವೂ ಸಹ ಅದು ಓದ್ತಿದ್ರೆ ಹಾಗೆ ಅರ್ಥ ಆಗುತ್ತೆ. ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಇವೆಲ್ಲ. ನೆಕ್ಸ್ಟ್, ಮೀಕನ ಗ್ರಂಥ 6ನೇ ಅಧ್ಯಾಯ. ಮೀಕನ ಗ್ರಂಥ 6ನೇ ಅಧ್ಯಾಯ 3ನೇ ವಚನ. ನನ್ನ ಪ್ರಜೆಯೇ, ನಾನು ನಿನಗೇನು ಮಾಡಿದೆನು? ನಿನ್ನನ್ನು ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆನು? ನನ್ನ ಮೇಲೆ ಸಾಕ್ಷಿ ಹೇಳು. ನಾನು ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದೆನು. ಮೋಶೆಯನ್ನು, ಆರೋನನನ್ನು, ಮಿರ್ಯಾಮನನ್ನು ನಿನಗೆ ನಾಯಕರನ್ನಾಗಿ ಕಳುಹಿಸಿದೆನು. ಸಾಕು ಪ್ರಿಯರ, ಇಲ್ಲಿ ನ್ಯಾಯ ಕೇಳ್ತಿದ್ದಾರೆ ದೇವ್ರು. ಇಷ್ಟೆಲ್ಲ ಮಾಡಿದ್ನಲ್ವ, ಇವಾಗವರೆಗೂ ನಾವೇನೇನು ನೋಡಿದ್ವಿ ಅದನ್ನೆಲ್ಲ ಮಾಡಿದ್ರಲ್ವ ದೇವರು. ಇವಾಗ ಹೇಳ್ತಿದ್ದಾರೆ, ಇನ್ನೂ ಏನಕ್ಕೋಸ್ಕರ ನೀವು ನನ್ನ ಮನಸ್ಸನ್ನು ನೋಯಿಸ್ತಿದ್ದೀರಾ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿಮಗೆ ಹೇಳಿ ಅಂತ ಹೇಳಿ ಕೇಳ್ತಿರುವಂತಹ ಮಾತು. ಏನಂತ ಹೇಳ್ತಿದ್ದಾರೆ 3ನೇ ವಚನದಲ್ಲಿ? ನನ್ನ ಪ್ರಜೆಯೇ, ನಾನು ನಿನಗೇನು ಮಾಡಿದೆನು? ನಾನು ನಿನಗೇನು ಮಾಡಿದೆನು? ನಿನ್ನನ್ನು ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆನು? ನನ್ನ ಮೇಲೆ ಸಾಕ್ಷಿ ಹೇಳು. ಪ್ರಶ್ನೆ ಮಾಡ್ತಿದ್ದಾರೆ. ನಾನು ನಿನಗೇನು ಮಾಡಿದ್ದೀನಿ? ಅನ್ಯಾಯ ಏನು ಮಾಡಿದ್ದೀನಿ ಹೇಳು. ಒಂದೇ ಒಂದು ಮೋಸ ಮಾಡಿದ್ದೀನ ನಿಮ್ಮ ಜೀವನದಲ್ಲಿ? ತಂದೆ ತಾಯಿಗೆ ನೀವು ಕೇಳ್ತೀರಾ ನಿಮ್ಮ ಮಕ್ಕಳನ್ನು, ನಿನಗೇನಕ್ಕೋಸ್ಕರ ನಾನು ಅಂದರೆ ಆಗೋದಿಲ್ಲ. ನಿಮ್ಮ ಮಗನಿಗೆ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮ ಮಗಳಿಗೆ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ. ಇರುತ್ತೆ ಪರಿಸ್ಥಿತಿಗಳು. ಈಗಿನ ಸಮಾಜದಲ್ಲಿ ಸಾಕಷ್ಟು ಪರಿಸ್ಥಿತಿಗಳಿದೆ ಆ ಥರ. ಅವಾಗ ಏನು ಮಾಡ್ತೀರ? ನಿಮ್ಮ ಮಗನ ಮುಂದೆ ಹೋಗಿ ನಿಂತ್ಕೊಂಡು, ಏನು ಮಾಡಿದ್ದೀನಿ ಹೇಳಿ ನಾನು ನಿನಗೆ? ಪಾತ್ರೆ ತೊಳೆದು ಅವರು ಇವ್ರ ಮನೆ ಕೆಲಸ ಮಾಡಿ ನೀನು ಸ್ಕೂಲ್ ಫೀಸ್ ಕಟ್ಟಿದ್ದು ನನ್ನ ತಪ್ಪ? ಅಥವಾ ನೀನು ಇದು ಮಾಡಿ ಗಲಾಟೆ ಮಾಡಿ ಶಾಲೆಯಲ್ಲಿ ಸಿಕ್ಕಾಕೊಂಡಾಗ ಬಂದು ಅವ್ರ ಕಾಲಿಗೆ ಬಿದ್ದು ನೀನು ಓದಿಸಿದ್ನಲ್ವ, ಅದು ತಪ್ಪ ಅಂತ ಹೇಳಿ ಒಂದೊಂದು ಪಾಯಿಂಟ್ಸನ್ನಾಗಿ ಒಂದೊಂದು ಪಾಯಿಂಟ್ಸ್ ಬಿಡಿಸಿ ಇಡ್ತೀರ ನಿಮ್ಮ ಮಕ್ಕಳ ಮುಂದೆ. ಹೌದಾ ಇಲ್ವಾ? ಇಡ್ತೀರಾ? ಇಲ್ಲಿ ದೇವರು ಮಾಡ್ತಿರುವಂತಹದ್ದೇ. ನಾನು ಏನು ಅನ್ಯಾಯ ಮಾಡಿದೆ ನಿಮಗೆ? ನಾನು ಏನು ಮೋಸ ಮಾಡಿದೆ ನಿಮಗೆ? ಏನಕ್ಕೋಸ್ಕರ ನಾನು ಹೇಳ್ದಂಗೆ ನೀವು ನಡ್ಕೊಳ್ಳೋದಿಲ್ಲ? ಏನಕ್ಕೋಸ್ಕರ ನನ್ನನ್ನು ದ್ವೇಷಿಸ್ತೀರಾ ಇಷ್ಟಕ್ಕೂ? ಈಗ ಒಂದಷ್ಟು ಇಮೇಜ್, ಈಗ ಒಂದು 2 ಇಮೇಜನ್ನು ಕಳಿಸಿದ್ದೀನಿ, ಹಾಕು ದೀಕ್ಷಿತ್ ಅದನ್ನು. ಎಷ್ಟು ದ್ವೇಷ ಏರ್ಪಟ್ಟಿದೆ ಅಂದರೆ ಮನುಷ್ಯರಿಗೆ ದೇವರ ಮೇಲೆ ಇಷ್ಟು ದ್ವೇಷ. ಎಂತೆಂಥವರು ಇದ್ದಾರೆ ಭೂಮಿಯ ಮೇಲೆ ಅಂತ ಹೇಳಿದ್ರೆ, ಗಾಡ್ ಇಸ್ ಬ್ಯುಸಿ, ನಿಮಗೇನಾದರೂ ಹೆಲ್ಪ್ ಬೇಕಾದರೆ ನನ್ನನ್ನು ಕೇಳಿ. ಅದೇ ಅಲ್ವಾ ಅಲ್ಲಿ ಹೇಳ್ತಿರುವಂತಹದ್ದು. ಬ್ಲ್ಯಾಕ್ ಟಿ ಶರ್ಟ್. ನೋ ರಿಲಿಜನ್, ನೋ ಗಾಡ್, ನೋ ಪ್ರಾಬ್ಲಮ್. ಪ್ರಾಬ್ಲಮ್ ಯಾವಾಗ? ದೇವರಿದ್ದರೆ ಪ್ರಾಬ್ಲಮ್ ಯಾವಾಗ? ರಿಲಿಜನ್ ಅಂದರೆ ಕ್ರಿಸ್ಟಿಯಾನಿಟಿ ಅನ್ನುವಂಥ ಒಂದು ರಿಲಿಜಿಯನ್ನು ನಾವೇನು ನಮ್ಮ ಒಂದು ಧರ್ಮವನ್ನು ಏನು ಫಾಲೋ ಮಾಡ್ತಿದ್ದೀವಿ, ಆ ಧರ್ಮ ಇದ್ದರೆ ಪ್ರಾಬ್ಲಮ್. ದೇವರಿದ್ದರೆ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಇದೆಲ್ಲ ಹೇಳ್ತಾರೆ. ಧರ್ಮ ಇದ್ದರೆ ಹಿಂಗೆ ನಡ್ಕೋಬೇಕು ಅನ್ನುವಂಥ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದೆರಡೂ ಇಲ್ಲ ಅಂತ ಅಂದ್ಕೊಳ್ಳಿ, ಪ್ರಾಬ್ಲಮ್ಮು ಇರೋದೇ ಇಲ್ಲ. ಪ್ರಪಂಚದಲ್ಲಿ ಅಮೆಝಾನಲ್ಲಿ ಸಿಗ್ತಿರುವಂತಹ ಟಿ ಶರ್ಟ್ ಇದು, ನೀವು ನೋಡ್ತಿರುವಂತಹದ್ದು. ನಿಮಗೂ ಬೇಕಾ? ಇದು ಪರಿಸ್ಥಿತಿ. ಅಂದರೆ ಪ್ರಪಂಚದಲ್ಲಿ ಇದನ್ನು ಪರ್ಚೇಸ್ ಮಾಡುವಂಥವ್ರು ಇದ್ದಾರಾ? ಇದ್ದರೆ ಅಲ್ವಾ ಅದು ಅಮೆಝಾನಲ್ಲಿ ಇರುತ್ತೆ. ಇಲ್ಲ ಅಂದರೆ ಏನಕ್ಕೋಸ್ಕರ ಹಾಕ್ಕೊಳ್ತಾರೆ ಸುಮ್ಮನೆ ಸೆಲ್ಲರ್ಸು? ನಿಜನಾ? ಅಂದರೆ ದೇವರ ಮೇಲೆ ಎಷ್ಟು ಕಕ್ಷೆ ಕಟ್ಟಿದ್ದಾರೆ ಮನುಷ್ಯರು, ಎಷ್ಟು ದ್ವೇಷವನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ ದೇವರ ಮೇಲೆ ಮನುಷ್ಯರು ಚಿಕ್ಕ ವಯಸ್ಸಿಂದ. ಯೋಚನೆ ಮಾಡಿ ನೋಡಿ ಒಂದು ಸಾರಿ. ದೇವರು ಅಂದರೆ ಎಷ್ಟರ ಮಟ್ಟಿಗೆ ಆಗದೇ ಇರುವಂತಹ ಪರಿಸ್ಥಿತಿಗೆ ಮನುಷ್ಯರು ಬಂದು ನಿಂತಿದ್ದಾರೆ. ದೇವರು ಅಂದರೆ ಆಗೋದಿಲ್ಲ. ನಾವು ಸತ್ಯವೇದದಲ್ಲಿ ಅದನ್ನೇ ನೋಡುವಂತಹ. ಯೋಬನ ಬಗ್ಗೆ ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ದೀವಲ್ವ. ಯೋಬನ ಪತ್ನಿ ಏನು ಹೇಳ್ತಾರೆ? ಹೆಂಗೂ ಸತ್ತೋಗ್ತೀಯಾ, ದೇವರನ್ನು ದೂಷಿಸಿ ಸಾಯಿ. ದೇವರನ್ನು ದೂಷಿಸೋದಕ್ಕೂ ನಿಮ್ಮ ಯಜಮಾನರಿರುವಂತಹ ಪರಿಸ್ಥಿತಿಗೂ ಏನಾದರೂ ಸಂಬಂಧ ಇದೆಯಾ?
ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಏನು ಪ್ರಿಯರೇ? ನಿಮಗೇನಾದರೂ ಅರ್ಥ ಆಯ್ತಾ ಮಾತು? ದೇವರನ್ನು ದೂಷಿಸಿ ಸತ್ತೋಗು. ಸರಿ, ದೇವರನ್ನು ದೂಷಿಸಿದ್ರೆ ಈ ವ್ಯಕ್ತಿ ಮತ್ತೆ ಸರಿ ಹೋಗ್ತಾನ? ಸರೋಗಲ್ಲ. ಅಥವಾ ದೂಷಿಸಿಲ್ಲ ಅಂದರೆ ಸರೋಗ್ತಾನ ಸದ್ಯದ ಪರಿಸ್ಥಿತಿಗೆ ದೇವರು ಅಂದ್ಕೊಳ್ಳುವವರೆಗೂ? ಅವಾಗಲೂ ಸರೋಗೋದಿಲ್ಲ. ಇವಾಗ ದೂಷಿಸಿದ್ರೆ ಏನು, ದೂಷಿಸಿಲ್ಲ ಅಂದರೆ ಏನು? ನನಗೆ ಯೋಬನ ಪತ್ನಿ ಆಸ್ಪೆಕ್ಟನ್ನು ಯೋಚನೆ ಮಾಡಿ ನೋಡಿ ಒಂದು ಸಾರಿ. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಏನಾದರೂ ಕಾಯಿಲೆ ಇದ್ದರೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊ ಅಂತ ಹೇಳಬೇಕು. ಈ ವೈದ್ಯರಿದ್ದಾರೆ, ಈ ಆಯುರ್ವೇದಿಕ್ ವೈದ್ಯರಿದ್ದಾರೆ, ಪಕ್ಕದ ಮನೆಯವರು ಹೇಳಿದ್ರು ಅಲ್ಲಿಗೆ ಹೋಗಿ ಬರೋಣ ಒಂದು ಸಾರಿ ಅಂತ ಹೇಳಬೇಕು, ಗಂಡನಿಗೆ ಹುಷಾರಿಲ್ಲ ಅಂದರೆ. ದೇವರನ್ನು ದೂಷಿಸು ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಏನು? ಗಂಡ ಬಳಲ್ತಿರೋದಕ್ಕೂ ದೇವರನ್ನು ದೂಷಿಸಿದ್ರೆ ಈಗ ಸಮಾಧಾನ ಸಿಗತ್ತಾ? ಇಲ್ಲ. ಆದರೆ ಒಂದು ರೀತಿ ಮನುಷ್ಯರಿಗೆ ದೇವರ ವಿರುದ್ಧವಾಗಿ ಒಂದು ಮಾತನ್ನು ಆಡಿದ್ರೆ ಒಂದು ರೀತಿಯಾಗಿ ಒಂಥರ ತೃಪ್ತಿ ಸಿಗುತ್ತೆ ಅನ್ಸುತ್ತೆ ಇದನ್ನು ನೋಡಿದಾಗ ನನಗೆ. ಯೋಬನ ಹೆಂಡತಿ ಇದ್ದಾರಲ್ವ, ಯೋಬನ ಹೆಂಡತಿ ಅಂದರೆ ಅವರ ಜೀವನದುದ್ದಕ್ಕೂ ಇರುವಂಥ ಫೇಸ್ನ ಬಗ್ಗೆ ಮಾತಾಡ್ತಿಲ್ಲ, ಆ ಪರಿಸ್ಥಿತಿಯನ್ನು ಮಾತ್ರ ಮಾತಾಡ್ತಿದ್ದೀವಿ. ಓಕೆ, ಈಗ ಯೋಬನ ಪತ್ನಿ ಇದ್ದಂತಹ ಪರಿಸ್ಥಿತಿಯಲ್ಲಿ ಅವರ ಮನಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ದೇವರನ್ನು ದೂಷಿಸಿದ್ರೆ ನಮ್ಮ ಯಜಮಾನರು ನನಗೇನು ಸಂತೋಷ, ಇಂಥ ಮನುಷ್ಯರು ಭೂಮಿಯ ಮೇಲಿದ್ದಾರೆ. ಅದಕ್ಕೆ ದೇವ್ರು ಕೇಳ್ತಿರುವಂಥದ್ದು, ನಾನು ಏನು ಮಾಡಿದ್ದೆ ನಿನಗೋಸ್ಕರ? ನನಗೇನು ಅನ್ಯಾಯ ಮಾಡಿದ್ದೀನಿ? ನಿನಗೆ ಮೋಸ ಮಾಡಿದ್ದೀನಾ? ನಿಂದೇನಾದರೂ ನಾನು ತೊಗೊಂಡಿದ್ದೀನಾ? ನಿನಗೇನಾದರೂ ನಾನು ಸರಿಯಾಗಿ ಕೊಟ್ಟಿಲ್ವಾ? ನಿನಗೇನಾದರೂ ಅನ್ಯಾಯ ಮಾಡಿದ್ದೀನಾ? ಇನ್ನೂ ಒಂದೆರಡು ಕಳಿಸಿದ್ನಲ್ವ, ಅದನ್ನು ಪ್ಲೇ ಮಾಡು. ಗಾಡ್ ಇಸ್ ಬ್ಯುಸಿ, ಮೇ ಐ ಹೆಲ್ಪ್ ಯು? ಅದಕ್ಕೆ ಅರ್ಥ ಏನು ಗೊತ್ತಾ? ಅದಕ್ಕೆ ದೇವರು ಬಂದಿಲ್ವಾ? ಓಕೆ, ಹಾಂ, ಅಲ್ಲಿದೆ ನೋಡಿ ಹಿಂದೆ, ನೀವು ತಿರುಗಿ ನೋಡ್ಬೋದು. ಗಾಡ್ ಇಸ್ ಬ್ಯುಸಿ, ಮೇ ಐ ಹೆಲ್ಪ್ ಯು. ಅದಕ್ಕರ್ಥ ದೇವರು ನಾವು ಎಷ್ಟು ಕಷ್ಟದಲ್ಲಿದ್ದರೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ. ದೇವರು ಎಷ್ಟು ಕಷ್ಟದಲ್ಲಿದ್ದರೂ ಸಹಾಯಕ್ಕೆ ಬರೋದಿಲ್ಲ. ದೇವರು ತುಂಬ ಬ್ಯುಸಿ ಅಲ್ವಾ, ನಾನೇ ನಿಮಗೆ ಹೆಲ್ಪ್ ಮಾಡಬೇಕು ಮನುಷ್ಯನಾಗಿ. ಒಬ್ಬ ಮನುಷ್ಯನ ಹೆಲ್ಪ್ ಮಾಡಬೇಕು, ದೇವ್ರ ಗತಿ ಇಲ್ಲ. ಅದು ಅದಕ್ಕಿರುವಂತಹ ಅರ್ಥ. ನಿಮ್ಗೆ ಅರ್ಥ ಆಯ್ತಾ? ದೇವರು ಸಹಾಯ ಮಾಡಿಲ್ಲ ಅಂದರೆ ಮನುಷ್ಯರು ಬದುಕ್ತಾರಾ? ಸತ್ಯವೇದದಲ್ಲಿ ಸಾಕಷ್ಟು ಮಾತುಗಳನ್ನು ನೋಡ್ತೀವಲ್ವ. ಗರ್ಭದಲ್ಲಿದ್ದಾಗಿನಿಂದ ಸಹಾಯ ಮಾಡಿದ್ದು ನೀನೇ ಅಂತ ಭಕ್ತರು ಮಾತಾಡ್ತಾರೆ, ಹೌದಲ್ವ? ಆದರೆ ಮನುಷ್ಯರು ಮಾತ್ರ ದೇವರನ್ನು ವಿಚಿತ್ರವಾಗಿ ಒಂಥರ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳಿರುವಂತಹ ದೇವರು ಮನುಷ್ಯರಿಗೆ ಇನ್ನೂ ಅರ್ಥ ಆಗಿಲ್ಲ. ಆ ಮರಿಯಳ ಮಾರ್ತಳ ಮನೆಗೆ ಹೋಗ್ತಾರಲ್ವ ಯೇಸು ಕ್ರಿಸ್ತರು, ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಲ್ವ. ಅಲ್ಲಿ ಏನಾಗುತ್ತೆ? ನೀವು ಓದಿರುವಂತಹ ಪ್ರಕಾರ ಏನಾಗುತ್ತೆ? ಮರಿಯಳು ಯೇಸು ಕ್ರಿಸ್ತರ ಪಾದದ ಹತ್ರ ಇರ್ತಾಳೆ. ಓಕೆ, ಮಾರ್ತಳು ಅಡುಗೆ ಮಾಡ್ತಿರ್ತಾಳೆ. ಹಾಂ, ಅವಾಗ ಏನಾಗುತ್ತೆ? ಮಾರ್ತಳಿಗೆ ಕೋಪ ಬರುತ್ತೆ. ಏನಕ್ಕೆ? ಈ ಮರಿಯಳು ಬಂದು ಹೆಲ್ಪ್ ಮಾಡ್ಬೋದಲ್ವಾ, ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ. ಅವಾಗ ಯೇಸು ಕ್ರಿಸ್ತರಿಗೆ ಏನಂತಾಳೆ ಇಷ್ಟಕ್ಕೂ ಮಾರ್ತಳು? ನನ್ನ ಚಿಂತೆ ನಿನಗಿಲ್ವಾ? ಬರಲಿಲ್ಲ ಅಂದರೆ ಯಾರನ್ನು ಕರಿಬೇಕು? ಇಷ್ಟಕ್ಕೂ ಅಡುಗೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಯಾರನ್ನು ಕರಿಬೇಕು? ಮಾರ್ತಳು ಮರಿಯಳನ್ನು ಕರಿಬೇಕು. ಪ್ರಶ್ನೆ ಮಾಡ್ತಿರುವಂತಹದ್ದು ಯಾರಿಗೆ ಗೊತ್ತಾ? ಯಾರಿಗೆ? ಯೇಸು ಕ್ರಿಸ್ತರಿಗೆ. ಏನಂತ? ನಾನು ಇಷ್ಟೊಂದು ಬೆಂದೋಗ್ತಿದ್ದೀನಲ್ವ ಅಡುಗೆ ಮನೆಯಲ್ಲಿ ಈ ಬೇಸಿಗೆ ಕಾಲಕ್ಕೆ ಅಡುಗೆ ಮಾಡ್ತಾ ನನ್ನ ಚಿಂತೆ ನಿನಗೆ ಇಲ್ವಾ? ಯಾರು ಕೇಳಿದಂತಹ ಪ್ರಶ್ನೆ? ಯೇಸು ಕ್ರಿಸ್ತರಿಗೆ. ಪ್ರಪಂಚದಲ್ಲಿರುವಂತಹ ಇನ್ನು ಮುಂದೆ ಎಷ್ಟು ಕೋಟಿ ಜನ ಬಂದರೂ ಅವ್ರಿಗೋಸ್ಕರ ಚಿಂತೆ ಮಾಡಿನಲ್ವ ಯೇಸು ಕ್ರಿಸ್ತರು ಭೂಮಿಗೆ ಬಂದಿತ್ತು. ನಿಜನಾ? ಅವ್ರಿಗಿರುವಂಥ ಹೆಸರೇ ಆಲೋಚನಾಕರ್ತರು. ತಂದೆಯಾಗಿರುವಂತಹ ದೇವರಿಗಿರುವಂಥ ಹೆಸರೆಲ್ಲ ಇವ್ರಿಗಿದೆ. ಆಲೋಚನಾಕರ್ತರು ಅವ್ರಿಗಿರುವಂಥ ಹೆಸರು. ಯೋಚನೆ ಮಾಡ್ತಾರೆ ಮನುಷ್ಯರ ಕುರಿತು, ಮನುಷ್ಯರ ಬಗ್ಗೆ, ಮನುಷ್ಯರ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಥರ ಯೇಸು ಕ್ರಿಸ್ತರನ್ನು ಪ್ರಶ್ನೆ ಕೇಳಿದಂತಹ ಪ್ರಶ್ನೆ ಏನು? ನನ್ನ ಚಿಂತೆ ನಿನಗಿಲ್ವಾ? ನನಗೆ ಅನ್ನಿಸ್ತಂಗೆ ಆ ಸಮಯದಲ್ಲಿ ಯೇಸು ಕ್ರಿಸ್ತರು ಹೊರಗಡೆ ಹೇಳಿಲ್ವೇನೋ, ಆದರೆ ಯೇಸು ಕ್ರಿಸ್ತರಿಗೆ ಆ ಪ್ರಶ್ನೆ ಕೇಳಿದ ತಕ್ಷಣ ನಗು ಬಂದಿರಬೇಕು. ಇನ್ನು ಯಾವಾಗ ಅರ್ಥ ಆಗ್ತೀನಿ ನಾನು ಈ ಮನುಷ್ಯರಿಗೆ? ಇನ್ನು ಯಾವಾಗ ಅರ್ಥ ಆಗ್ತೀನಿ? ಪರಲೋಕವನ್ನೇ ಬಿಟ್ಟು, ನನಗಿರುವಂಥ ಸರ್ವಭೋಗ ಐಶ್ವರ್ಯ ಎಲ್ಲವನ್ನು ಬಿಟ್ಟು ಭೂಮಿಯ ಮೇಲೆ ದಾಸನ ಸ್ವರೂಪ ಧರಿಸ್ಕೊಂಡು ನಾನು ಬಂದಿದ್ದೆ ಮನುಷ್ಯರಿಗೋಸ್ಕರ ಚಿಂತೆ ಮಾಡ್ಕೊಂಡು ಬಂದಿರುವಂತಹದ್ದು. ಈ ಭೂಮಿಯ ಮೇಲೆ ಬಂದ ನಂತರ ಒಬ್ಬ ಮನುಷ್ಯ ಏನಂತ ಕೇಳ್ತಿದ್ದಾರೆ ಯೇಸು ಕ್ರಿಸ್ತರಿಗೆ? ನನ್ನ ಬಗ್ಗೆ ನಿನಗೆ ಚಿಂತೆ ಇಲ್ವಾ? ಅದಕ್ಕೆ ಹೇಳುವಂತಹದ್ದು, ಜನ್ಮಾರಭ್ಯ ನಮ್ಮನ್ನು ಸಹಿಸ್ಕೊಂಡು ಬರ್ತಿದ್ದಾರೆ ದೇವರು ಅಂದರೆ ಅದಕ್ಕೆ ಅರ್ಥ ಇದೆ. ಈ ರೀತಿಯಾಗಿರುವಂತಹ ಮಾತುಗಳು ದೇವರ ಕಿವಿಗೆ ಬೀಳ್ತಿದ್ರೆ ಒಂದೊಂದು ಸಹ. ಅವಾಗ ಮಾತ್ರ ಅಲ್ಲ ಪ್ರಿಯರೇ, ಯೇಸು ಕ್ರಿಸ್ತರನ್ನ ಚಾಟಿಯಿಂದ ಹೊಡೆದಿತ್ತು ಮನುಷ್ಯರು. ಪ್ರತಿ ದಿನವೂ ಹೊಡಿತಿದ್ದಾರೆ ದೇವರನ್ನು. ಅವಾಗ ಮಾತ್ರ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ ಹಿಂಸಿಸಿರುವಂತಹದ್ದು, ಪ್ರತಿನಿತ್ಯವೂ ಹಿಂಸಿಸ್ತಿದ್ದೀವಿ ನಮ್ಮ ಮಾತುಗಳಿಂದ, ನಮ್ಮ ಕ್ರಿಯೆಗಳಿಂದ.
ಹೌದಾ? ಅದಕ್ಕೆ ಸಹಿಸ್ಕೊಂಡು ಸಾಕಾಗೋಗಿದೆ. ಇನ್ನೊಂದು ವಚನವನ್ನು ನೋಡೋಣ. ಕೊನೆ ವಚನ ಇವತ್ತಿಗೆ. ಯೆರೆಮೀಯನ ಗ್ರಂಥ 3ನೇ ಅಧ್ಯಾಯ. ದೇವರೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಂತೆ, ಮನುಷ್ಯರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ಮನುಷ್ಯರು ನನ್ನನ್ನು ಈ ಥರ ಕರೀತಾರೆ ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಂತೆ. ನೋಡೋಣ ಏನು ಎಕ್ಸ್ಪೆಕ್ಟೇಷನ್ ಅಂತ ಹೇಳಿ. ಯೆರೆಮೀಯನ ಗ್ರಂಥ 3ನೇ ಅಧ್ಯಾಯ 19ನೇ ವಚನ, 3:19. ನಾನು ಎಷ್ಟೋ ಸಂತೋಷದಿಂದ ಗಂಡು ಮಕ್ಕಳೊಳಗೆ ನಿನ್ನನ್ನು ಎನಿಸಿ ನಿನಗೆ ಮನೋಹರವಾದ ದೇಶವನ್ನು, ಅಂದರೆ ಸಮಸ್ತ ಜನಾಂಗಗಳ ಮಾತೆಗಳಲ್ಲಿ ರಮಣೀಯವಾದದ್ದನ್ನು ಕೊಡುವೆನು. ನೀನು ನನ್ನ ಅನುಸರಣೆಯನ್ನು ಬಿಟ್ಟು ಓರೆಯಾಗದೆ ನನ್ನನ್ನು ತಂದೆ ಎನ್ನುವಿ ಅಂದುಕೊಂಡೆನು. ಇಸ್ರಾಯೇಲ್ ವಂಶದವರೇ, ಒಬ್ಬ ಹೆಂಗಸು ಪತಿದ್ರೋಹ ಮಾಡಿದಂತೆ ನೀವು ನನಗೆ ದ್ರೋಹವನ್ನು ಮಾಡಿದೆಯೇ ಇದ್ದೀರಿ ಎಂದು ಯೆಹೋವನು ಅನ್ನುತ್ತಾನೆ. ಏನು ಅನ್ಕೊಂಡ್ರಂತೆ ದೇವರು? ಮನುಷ್ಯರೆಲ್ಲ ದೇವರನ್ನು ಏನಂತ ಕರೀತಾರೆ ಅಂತ ಅನ್ಕೊಂಡ್ರಂತೆ. ಇನ್ನೊಂದ್ಸರಿ ಓದೋಣ. ನಾನು ಎಷ್ಟೋ ಸಂತೋಷದಿಂದ ಗಂಡು ಮಕ್ಕಳೊಳಗೆ ನಿನ್ನನ್ನು ಎಣಿಸಿ ನಿನಗೆ ಮನೋಹರವಾದ ದೇಶವನ್ನು, ಅಂದರೆ ಸಮಸ್ತ ಜನಾಂಗಗಳ ಬಾಧ್ಯತೆಗಳಲ್ಲಿ ರಮಣೀಯವಾದದ್ದನ್ನು ಕೊಡುವೆನು. ನೀನು ನನ್ನ ಅನುಸರಣೆಯನ್ನು ಬಿಟ್ಟು ಓರೆಯಾಗದೆ ನನ್ನನ್ನು ತಂದೆ ಎನ್ನುವಿ ಅಂದುಕೊಂಡೆನು. ನನ್ನನ್ನು ನಿನ್ನ ತಂದೆ ಅಂತ ಬಾಯಿ ಪೂರ್ತಿಯಾಗಿ ಕರಿತೀಯ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರನೇ ನಿನಗಿದನ್ನೆಲ್ಲ ಮಾಡಿದೆ, ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿದೆ, ಅದಕ್ಕೋಸ್ಕರನೇ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದನ್ನೆಲ್ಲ ಮಾಡಿದೆ. ಮನುಷ್ಯರಿಗೆ ದೇವರು ಇಷ್ಟು ಜನರಿಗೆ, ಇಷ್ಟು ಕೋಟಿ ಜನರಿಗೂ ಸಹ ಪೋಷಿಸ್ತಾ, ಆಹಾರ ಕೊಡ್ತಾ, ನೀರು ಕೊಡ್ತಾ, ಗಾಳಿ ಕೊಡ್ತಾ, ಏನಕ್ಕೋಸ್ಕರ ಇನ್ನೂ ಇದ್ದಾರೆ ಅಂತ ಅಂದ್ಕೊಂಡಿದ್ದೇವೆ? ಒಂದೇ ಎಕ್ಸ್ಪೆಕ್ಟೇಷನ್ ದೇವರಿಗೆ. ಇವತ್ತಲ್ಲ ನಾಳೆ ಇಷ್ಟು ಜನರು ಸಹ, ಅಥವಾ ಇಷ್ಟು ಜನರಲ್ಲಿ ಕೆಲವರಾದರೂ ನನ್ನನ್ನು ತಂದೆ ಅಂತ ಹೇಳಿ ತಿಳ್ಕೊಂಡು ಕರೀತಾರೆ. ತಂದೆ ಎನ್ನುವಿ ಅಂತ ಅಂದ್ಕೊಂಡೆ. ಆದರೆ ನೀನೇನು ಮಾಡಿದೆ ನನಗೆ? ಲಾಸ್ಟ್ ಸೆಂಟೆನ್ಸಲ್ಲಿ ಏನು ಹೇಳಿದ್ದಾರೆ? 20ನೇ ವಚನ. ಇಸ್ರಾಯೇಲ್ ವಂಶದವರೇ, ಒಬ್ಬ ಹೆಂಗಸು ಪತಿದ್ರೋಹ ಮಾಡಿದಂತೆ ನೀವು ನನಗೆ ದ್ರೋಹವನ್ನು ಮಾಡಿಯೇ ಇದ್ದೀರಿ ಎಂದು ಯೆಹೋವನು ಅನ್ನುತ್ತಾನೆ. ನಿಮಗಿರುತ್ತಲ್ವ ಪ್ರಿಯರ ಎಕ್ಸ್ಪೆಕ್ಟೇಷನ್, ನಿಮ್ಮ ಮಗು ಕೈಯಲ್ಲಿ ತಂದೆ ಅಂತ ಕರೆಸ್ಕೋಬೇಕು ಅಂತ ಹೇಳಿ. ಇನ್ನು ಡಾಕ್ಟ್ರು ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡಿರ್ತಾರೆ ಅಷ್ಟೇ. 3 months 4 months ಅಂತ ಹೇಳಿ ಮನೆಗೆ ಕಳಿಸಿರ್ತಾರೆ. ಅಷ್ಟರಲ್ಲಿ ಏನು ಹೇಳಿ, ಏನಂತ ನೀವು ಮನೆಗೆ ಬಂದಿದ ತಕ್ಷಣ ಹೆಂಡತಿ ಏನು ಹೇಳ್ತಾರೆ? ನಾನು ಅಮ್ಮ ಆಗ್ತಿದ್ದೀನಿ. ನಿಮಗೇನಂತಾರೆ? ನೀವು ಅಪ್ಪ ಆಗ್ತಿದ್ದೀರಾ? ಹೌದಾ, ನಾನು ಅಪ್ಪ ಆಗ್ತಿದ್ದೀನ ಅಂತ ನೀವು, ಹೌದಾ ಇಲ್ವಾ? ನಿಮಗಿರುತ್ತಲ್ವ ಆಸೆ ಆಸಕ್ತಿ ಎಲ್ಲ ನಿಮಗಿರುತ್ತಲ್ವ? ತಾಯಿ ಆಗಬೇಕು, ತಾಯಿ ಅಂತ ಅನ್ನಿಸ್ಕೋಬೇಕು ಅಂತ ನಿಮಗೆ, ತಂದೆ ಅಂತ ಅನ್ನಿಸ್ಕೋಬೇಕು ಅಂತ ನಮಗಿರುತ್ತಲ್ವ? ಏನೇನೋ ಮಾಡ್ತೀರಾ ಅದಕ್ಕೋಸ್ಕರ. ಚಿಕ್ಕ ವಯಸ್ಸಿಂದ ಮುದ್ದಾಡ್ತೀರಾ, ಎತ್ಕೊಳ್ತೀರಾ. ಆ ಮಗುಗೆ ಇನ್ನೂ ಮಾತೇ ಬರ್ತಿರೋದಿಲ್ಲ. ಅಷ್ಟರಲ್ಲಿ ತಾಯಿ ಬಂದು ಮಮ್ಮ ಅನ್ನು, ಹೌದಲ್ವ? ನೀವೇನಂತೀರ? ಅಪ್ಪ ಅನ್ನು ಅಂತ ನೀವು. ನಿಮ್ಮಿಬ್ಬರು ಹೆಸರುಗಳಲ್ಲಿ ಯಾವ ಪದವನ್ನು ಮೊದಲು ಹೇಳುತ್ತೋ ಅವರಿಗಾಗುವಷ್ಟು ಖುಷಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಹೌದಾ? ಅಮ್ಮ ಅಂತ ಮೊದಲು ಮಾತಿನಲ್ಲಿ ಅಂತು ಅಂತ ಅಂದ್ಕೊಳ್ಳಿ, ಅಮ್ಮಂದಿರಿಗೆ ಖುಷಿ. ಡ್ಯಾಡಿ ಅಂದರೆ ನಿಮಗೆ ಖುಷಿ. ಹೌದಾ? ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಲ್ವ ನೀವು ನಿಮ್ಮ ಮಕ್ಕಳ ಮೇಲೆ? ದೇವರು ಅದಕ್ಕಿಂತ ಕೋಟಿ ಪಟ್ಟಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದರಂತೆ. ಮನುಷ್ಯರೆಲ್ಲ ನಾನು ಮಾಡಿರುವಂತಹದ್ದೆಲ್ಲವನ್ನು ನೋಡಿ, ನಾನು ಮಾಡಿರುವಂತಹ ತ್ಯಾಗ, ನಾನು ಅವ್ರ ಮೇಲೆ ತೋರಿಸಿರುವಂತಹ ಪ್ರೀತಿ, ನಾನು ಅವರು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂತಹ ರೀತಿ, ಇದನ್ನೆಲ್ಲ ನೋಡಿ ನನ್ನನ್ನು ಏನಂತ ಕರೀತಾರೆ? ಅಪ್ಪ ಅಂತ ಕರೀತಾರೆ ಅಂತ ಅಂದ್ಕೊಂಡ್ರಂತೆ. ಆದರೆ ಏನು ಮಾಡಿದ್ರು ಮನುಷ್ಯರು? ದ್ರೋಹ. ಹೌದಲ್ವಾ? ಓಕೆ, ಹಾಗಾದರೆ ಈ ಅಂಶದಲ್ಲಿ ದೇವರಿಗೆ ಮನುಷ್ಯರ ಹೃದಯದಲ್ಲಿ ಸಿಕ್ಕಿರುವಂಥ ಸ್ಥಾನ ಏನು ಅಂದರೆ ಇದು. ಕ್ರೈಸ್ತರ ಬಗ್ಗೆ ಸ್ಪೆಸಿಫಿಕ್ಕಾಗಿ ಮಾತಾಡ್ಕೊಂಡಂತಹ ಮಾತಲ್ಲ ನಾವಿದು. ಈ ಭೂಮಿಯ ಮೇಲಿರುವಂತಹ ಮನುಷ್ಯರೆಲ್ಲರನ್ನೂ ಸಹ ಒಂದಾಗಿ ನೋಡಿದಾಗ ದೇವರಿಗಾಗ್ತಿರುವಂತಹ ಅವಮಾನ, ದೇವರಿಗಾಗ್ತಿರುವಂತಹ ಬಾಧೆ, ಕಣ್ಣೀರು, ಅದಕ್ಕೆ ಮಿತಿ ಹಂತ ಏನೂ ಇಲ್ಲ. ಕಂಟಿನ್ಯೂಸ್ ಆಗಿ ಇಷ್ಟು ಕೋಟಿ ಜನರು ಒಟ್ಟಿಗೆ ದೇವರನ್ನು ನಿಂದಿಸ್ತಿದ್ರೆ, ಇಷ್ಟು ಕೋಟಿ ಜನರಿಂದ ದೇವರಿಗೆ ಒಟ್ಟಿಗೆ ಬಾಧೆ ಆಗ್ತಿದ್ರೆ, ಅದರ ನರಳಾಟ ಹೇಗಿರುತ್ತೆ ಅನ್ನುವಂತಹದ್ದು ಮೀರಿರುವಂತಹದ್ದೆಲ್ಲದಕ್ಕೂ ಸಹ. ನಿಮಗೆ ನಿಮ್ಮ ಮನೇಲಿ 2 ಮಕ್ಕಳಿದ್ರೆ ಒಬ್ಬರಿಂದ ನಿಮಗೆ ತೊಂದರೆ ಆದರೆ, ಅಥವಾ ಒಬ್ಬರು ನಿಮಗೆ ಕೆಟ್ಟ ಹೆಸರು ತೊಗೊಂಡು ಬಂದರೆ ತಡ್ಕೊಳ್ಲಿಕ್ಕಾಗೋದಿಲ್ಲ ನಿಮಗೆ. ಹೌದಾ ಇಲ್ವಾ? ಆ 2ನೇ ಮಗ ಎಷ್ಟು ಚೆನ್ನಾಗಿ, ಎಷ್ಟು ಘನತೆಯನ್ನು ನಿಮಗೆ ತೊಗೊಂಡು ಬಂದರೂ ಸಹ ನಿಮ್ಮ ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲ ಎಲ್ಲಿರುತ್ತೆ? ನಿಮಗೆ ಮೊದಲು ನಿಮ್ಮ ಮಗನ ಕಡೆ ಇರುತ್ತೆ. ಯಾಕೆಂದರೆ ಅವನಿನ್ನೂ ಸರಿ ಹೋಗಿಲ್ಲ. ಹೌದಾ? ಇಲ್ಲಿ 2-3 ಜನ ಮಕ್ಕಳೆಲ್ಲ ದೇವರಿಗೆ. ಎಷ್ಟು ಜನ ಮಕ್ಕಳು? 800 ಕೋಟಿ ಜನ.
ಪ್ರತಿ ಕ್ಷಣನೂ ಒಬ್ಬರಿಂದ ಬಾಧೆ, ಪ್ರತಿ ಕ್ಷಣನೂ ಸಹ ಒಬ್ಬರಿಂದ ನೋವು, ಸಹಿಸ್ಕೊಂಡು ಸಾಕಾಗೋಗಿದೆ ಇಲ್ಲಿವರೆಗೂ ದೇವರ ಜೀವನ. ಹೌದಾ? ಇನ್ನು ಮುಂದೆ ಯೋಚನೆ ಮಾಡಿ, ಇಲ್ಲಿ ಸೇರಿರುವಂತಹ ನಮ್ಮಿಂದ ಆದರೂ ನಮ್ಮ ಜೀವನ ಹೇಗಿರಬಾರ್ದು? ದೇವರಿಗೆ ಸಹಿಸಿಕೊಳ್ಳುವಂತಹ ಜೀವನ ಆಗಿರಬಾರ್ದು, ನಮ್ಮನ್ನು ವಹಿಸ್ಕೊಳ್ಬೇಕಾಗಿರುವಂತಹ ಜೀವನ ಆಗಿರಬಾರ್ದು. ಹೆಮ್ಮೆಯಿಂದ ಹೇಳ್ಕೊಬೇಕು ದೇವರು ನಮ್ಮ ಬಗ್ಗೆ. ಆಗ ದೇವರಿಗೆ ಒಂದು ಸ್ವಲ್ಪ ಸಂತೋಷ ಏರ್ಪಡಬಹುದು. ಅದನ್ನು ನಾವು ಮಾಡ್ತೀವ? ಅಥವಾ ಇನ್ನೂ ಈ ಸಹಿಸ್ಕೊಳ್ಳುವಂತಹ ಜೀವನನೇನ ಕೊನೆವರೆಗೂ ಸಹ ನಮ್ಮನ್ನು ವಹಿಸ್ಕೊಂಡು ಬರಲೇಬೇಕಾ ದೇವರು? ಯೋಚನೆ ಮಾಡೋಣ ಇದರ ಬಗ್ಗೆ. ಆ ನೋವಿಗೆ, ಆ ಬಾಧೆಗೆ ಸ್ವಲ್ಪ ಆದರೂ ಏನಾದರೂ ನಮಗುಂಟು ಮಾಡಬೇಕು ಅನ್ನುವಂಥ ಕೋರಿಕೆ, ಆಸಕ್ತಿ ಏನಾದರೂ ಇದ್ದರೆ ಅದು ಏನು ಸುಮ್ಮನೆ ಅಲ್ಲ. ದೇವರು ನಮಗೋಸ್ಕರ ಎಷ್ಟೊಂದು ಮಾಡಿದ್ದಾರೆ. ರಸ್ತೆಯಲ್ಲಿ ಬಿದ್ದಿದ್ವಂತೆ ತೊಗೊಂಡು ಬಂದು ಬಟ್ಟೆ ಸುತ್ತಿ ಹೇಸಿಗೆ ಆಗಿರುವಂತಹ ನಮ್ಮನ್ನು ಶುದ್ಧ ಮಾಡಿ ಮತ್ತೆ ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ಮಾಡಿರುವಂತಹ ದೇವರಿಗೆ ಸ್ವಲ್ಪ ಆದರೂ ಆ ಸಹಿಸಿಕೊಳ್ಳಬೇಕಾಗಿರುವಂತಹ ಜೀವನ ಅಲ್ಲದೆ ಸಂತೋಷಿಸುವಂತಹ ಜೀವನವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಜೀವನದುದ್ದಕ್ಕೂ ಗರ್ಭದಲ್ಲಿಂದ ಹಿಡಿದು ಬಾಲಾರಭ್ಯ ನಮ್ಮನ್ನು ನೋಡ್ತಾ, ನಮ್ಮನ್ನು ಕಾಪಾಡ್ತಾ, ನಮ್ಮನ್ನು ಸಹಿಸ್ಕೊಳ್ತಾ, ನಮ್ಮನ್ನು ವಹಿಸ್ಕೊಳ್ತಾ, ನಾವು ತಪ್ಪು ಮಾಡಿದಾಗೆಲ್ಲ ನಮ್ಮನ್ನು ಬ್ಯಾಕ್ ಮಾಡ್ತಾ, ನಮ್ಮನ್ನು ಕಾಪಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾ, ಇಲ್ಲಿಯವರೆಗೂ ನೀವು ತೋರಿಸಿರುವಂತಹ ಕರುಣೆಗೆ ಒಂದು ಹದ್ದು ಮಿತಿ ಏನೂ ಇಲ್ಲ ತಂದೆ. ಅಷ್ಟೊಂದು ಕರುಣೆಯನ್ನು ಸುರಿಸಿದ್ದೀರ ನಮ್ಮೆಲ್ಲರ ಮೇಲೆ. ಎಲ್ಲೋ ಬಿತ್ತಿರುವಂತಹ ನಮ್ಮನ್ನು ಕರ್ಕೊಂಡು ಬಂದು ಶುದ್ಧ ಮಾಡಿ, ಹೇಸಿಗೆ ಆಗಿದ್ದಂತಹ ನಮ್ಮನ್ನು ಶುದ್ಧೀಕರಿಸಿ ಮತ್ತೆ ಒಂದು ಹೊಸ ಜೀವನವನ್ನು ಕೊಟ್ಟಿದ್ದೀರ ತಂದೆ. ಆವಾಗಲಿಂದ ಹಿಡಿದು, ಹುಟ್ಟಿದಂದಿನಿಂದ ಹಿಡಿದು ಈಗಿನವರೆಗೂ ನಮ್ಮನ್ನು ಹೊರ್ತಾನೇ ಇದ್ದೀರ. ನಾವು ನಿಮಗೆ ಭಾರವಾಗೇ ಇದ್ದೀವಿ. ಇನ್ನು ಮುಂದೆ ಆದರೂ ನಮ್ಮ ಜೀವನಗಳನ್ನು ಬದಲಾಯಿಸಿಕೊಂಡು ಇನ್ನೂ ಸಹ ಎಚ್ಚೆತ್ತು, ಇನ್ನೂ ಸಹ ಉತ್ತಮವಾಗಿ ನಿಮಗೋಸ್ಕರ ಬದುಕ್ತಾ, ಇನ್ನೂ ಸಹ ಇಷ್ಟವಾಗಿರುವಂತಹ ನಿಮಗೆ ಜೀವಿಸ್ತಾ ಮುಂದೆ ಹೋಗುವಂತಹ ಕೃಪೆಯನ್ನು, ಧನ್ಯತೆಯನ್ನು ನಮ್ಮೆಲ್ಲರ ಜೀವನದಲ್ಲಿ ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಾವು ಕೇಳಿರುವಂತಹ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಅವಕಾಶಗಳನ್ನು ಕೊಟ್ಟು ನಡೆಸಿ. ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮತ್ತೆ ಹಿಂದಿರುಗಿ ಪ್ರಯಾಣ ಮಾಡಬೇಕಾದರೆ ತಂದೆ, ನಿಮ್ಮ ಮಗನು ಇವತ್ತು ಅವರ ಜೊತೆ ನೀವಿರಿ, ಅವರ ಪ್ರಯಾಣದಲ್ಲಿ ನೀವಿರಿ. ಅಲ್ಲೂ ಸಹ ಬಿತ್ತಲ್ಪಟ್ಟಿರುವಂತಹ ವಾಕ್ಯ ಅತಿ ಹೆಚ್ಚಾಗಿ ಫಲಿಸುವಂತಹ ಕೃಪೆಯನ್ನು ಅಲ್ಲಿರುವಂತಹ ಜನರಿಗೆ ಕೊಡಿ. ಎಲ್ಲವನ್ನೂ ನಿಮ್ಮ ಕರದಲ್ಲಿ ಸಮರ್ಪಿಸಿಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ.